ಈಗೇನು ನಾಗಲಿಂಗ ಲೀಲೆಯೊಳಗೆ ಹಾಲು ಕುಡಿಯೋ ಸೀನ್ ನೋಡಿದ್ರಿ ಅಲ್ಲ, 10-12 ನಿಮಿಷ ಆಗುತ್ತೆ ಆ ಸೀನು. ಆ 12 ನಿಮಿಷ ಆ ಸೀನು ಮುಗಿಯೋದ್ರೊಳಗಾಗಿನ ಬತ್ತಿ ಹೋದಂಥ ಆ ತಾಯಿಯೊಳಗೆ ಹಾಲು ಬಂದು ಬ್ಲೌಸ್ ತುಂಬಿ ತಟ ತಟ ರಂಗಭೂಮಿ ಮೇಲೆ ಬಿದ್ದಿದ್ದು ನಾಗಲಿಂಗ ನಾಣಿಯಾಗಿ ಸತ್ಯ, ಬಸವೇಶ್ವರ ನಾಣಿಯಾಗಿ ಸತ್ಯ. ಇದನ್ನು ಬೂಟಾಡಿಕೆಂತ ಹೇಳೋಕ್ಕಿಲ್ಲ. ಅನುಭವವನ್ನು, ಆ ಅಮೃತವನ್ನು ನೋಡಿದವನು ನಾನು ಈ ಜನ್ಮದಾಗ. ಹಿಂದಕ್ಕೆಲ್ಲ ಕೇಳ್ತಿದ್ವಿ, ಮಲ್ಲಾರಿರಾಗ ಹಾಡಿದ್ರೆ 6, ದೀಪಕರಾಗ ಹಾಡಿದ್ರೆ ದೀಪ. ಗುರುಗಳ ಗುರುಲಿಂಗ, ಆ ನಾಗಲಿಂಗ ಇಲ್ಲಿ ಮಠದಾಗಿರ್ತಾನಂದ್ರೆ ಎಲ್ಲಿ ಕಾಣವಲ್ಲಲ್ರಿ ಅವ? ನಮ್ಮ ಆಗಮನ ಕಂಜಿ ಎಲ್ಲಿ ಆದ್ರೂ ಓಡಿ ಹೋಗಿರ್ಬೇಕು. ಹಂಗಿರ್ಬೇಕ್ರಿ ಬಹುಶಃ. ಮತ್ತೆ ಮುಂದೆ ಏನ್ ಮಾಡಿದ್ರಿ? ನೋಡು, ಬಿಡುವಂಗಿಲ್ಲ. ಅವ ಯಾವ ಊರಾಗಿರ್ತಾನ ಅದ ಊರಿಗೆ ಹೋಗಿ ಅವನ ಮರ್ಯಾದೆ ಕಳಿದ ನಮ್ಮ ಗುರುಲಿಂಗ. ಹಂಗ ಆಗಲ್ರಿ ಗುರುಗಳ. ಆಯ್ತಲ್ಲ. ಈಗ ಸದ್ಯ ತಿರುಗಾಡಿ ಗುರುಗಳ ಪಾದ ದಣದಾವ್ ನೋಡ್ರಿ. ಸ್ವಲ್ಪ ವಿಶ್ರಮಿಸಿಕೊಂಡು ಮುಂದೆ ಸಾಗು. ಸೀರೆ ನೋಡ್ರಲ್ರಿ, ಸೀರೆ ಮೇಲೆ ನಿಮ್ಮಂತವ್ರು ಕುಂದ್ರಬಾರ್ದು. ಶಾಂತಪ್ಪ ಎಷ್ಟೊಂದು ಹೆದರ್ಸಿ ಬಿಟ್ಟಿದ್ದೆ ಅಲ್ಲ, ಮತ್ ಕುಂದ್ರಬಾರ್ದಲ್ರಿ ಗುರುಗಳ. ಶಿಷ್ಯ, ಆ ಸಿರಿ ಭಾಗ್ಯ ನಮಗ ಯಾಕಿರಬಾರ್ದು? ಇದ್ರು ಇರಬಹುದು ಗುರುಗಳ. ವರಗುರು ಮೌನೇಶ್ವರ ನಮಗ ಅಂತ ಯಾಕೆ ವರ ದಯಪಾಲಿಸಿರಬಾರ್ದು? ಅದರ ಬೇಡ. ನೋಡ್ರಿ ಗುರುಗಳ, ಬಾ ನೋಡ್ರಿ. ಹಾಲೆ ನೋತಾಕಿ ಗುರುಗಳ, ನಾ ಏನ್ ಸೇವೆ ಮಾಡ್ಲಿ? ಈಗ ತಿರುಗಾಡಿ ಗುರುಗಳ ಪಾದ ದಣದಾವ್, ಸ್ವಲ್ಪ ಪಾದ ಸೇವೆ ಮಾಡು. ಮತ್ತ ನಮ್ಮ ಪಾದ ಸೇವಾ ಯಾರು ಮಾಡ್ತಾರ? ಮುಂದ ನೀ ಗುರು ಅಕ್ಕಿ ಅಲ್ಲ, ಅವಾಗ ನಿನ್ಗೊಬ್ಬ ಪಾದ ಸೇವೆ ಮಾಡ್ತಾನ. ಹೌದಾ? ಸ್ವಲ್ಪ ನೀರು ಕೊಡ ಬರ್ಕೊಂತ ನೀರು ಕುಡಿಯೋದಿಲ್ಲ. ಯಾರ್ರಿ ನೀವು? ಇವರು ಶ್ರೀ 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 ಶಂಭುಲಿಂಗಾಚಾರ್ಯರು, ಹಠಯೋಗಿಗಳು. ಕಾಮಧೇನು ಕಲ್ಪವೃಕ್ಷ ಎಲ್ಲವನ್ನು ಹರಿದು ಕುಡಿದು ವಾಂತಿ ಮಾಡಿ ಹೊಳ್ಳಿ ನುಂಗಿ ಬಿಟ್ಟಾರ. ಮಹಾನ್ ತಪಸ್ವಿಗಳು. ಇವ್ರ ಬಗ್ಗೆ ಗೊತ್ತಿಲ್ಲ ನಿಮಗೆ? ಇಲ್ರಿ. ಅಲ್ರಿ, ಸುತ್ತ 10 ಹಳ್ಳಿ ಒಳಗೆ ಇವ್ರ ಹೆಸರಲ್ಲೇ ದಿನ ಒಳಗೆ ಕರೆದ್ರು ಪೂಜೆ. ಹೌದ್ರಿ? ಇವ್ರ ಹೆಸರಲ್ಲ ಸಾಕಾ ಮಠಗಳದವು. ಮಠ ಅದಾವ್ರಿ? ಅಯ್ಯೋ, ಭಕ್ತರಿಗೆ ಮಾತು ಕೊಟ್ಟು ಬಿಟ್ಟಾರ ಅವರು. ಏನಂತ? ಜೀವಂತ ಸಮಾಧಿ ಆಗ್ತೀನಿ ಅಂತೇಳಿ. ಅದಕ್ಕ ಎಲ್ಲಾರು ಕೇಳಾಕತ್ತಾರ, ನಮ್ಮೂರಾಗ ಆಗ್ಲಿ. ಅಷ್ಟು ಬೇಡಿಕೆ ಇದ್ರಿ? ಅಷ್ಟು ಬೇಡಿಕೆ ಐತ್ರಿ. ಏನ್ ಮಾಡುದ್ರಿ? ಯಾರ್ ಕೊಡ್ಲಿ ಬಾಯಿಗೆ ಹೋಗ್ತಾರೋ ಗೊತ್ತಾಗ. ಕೊಡ್ಲಿ ಬಾಯಿಗೆ? ಮತ್ತ ಮಠ ಎಲ್ಲ ಶಾಖ ಹೋಗ್ಬೇಕಲ್ಲ, ಕೈ ಒಂದ್ ಕಡೆ ಕಾಲು ಒಂದ್ ಕಡೆ. ಅಯ್ಯ, ಪೀಸ್ ಮಾಡಿ ಸಮಾಧಿ ಮಾಡ್ತಾರ್ರಿ. ಅದಕ್ಕೆ ತಪಸ್ವಿಗಳದಾರ, ದೊಡ್ಡ ತಪಸ್ಸುಗಳು, ಬಹಳ ತಪಸ್ವಿ. ಎಷ್ಟೊಂದು ಬೇಡಿಕೆ ಐತಿ. ಇನ್ನು ನಾನು, ನನ್ನ ಹೆಸರು ಸೋಮುಬಾಯಿ ಅಂತಾರ್ರಿ. ಇದ ಊರಕಿನೇರಿ ನಾನು. ದಿನಾಲು ಮೋನಪ್ಪ ಎಡಿ ತಗೊಂಡ್ ಬರ್ತೀನಿ ಅಂತ ಮನಸ್ನ್ಯಾಗ ಹರಕೆ ಮಾಡ್ಕೊಂಡಿನಿ. ಕೇಳದೆ ಗುರುಗಳೇ, ನಾಡಲು ಬಾರದ ಕೈಯಿಂದ ಬಂದೆ ಊಟ ಮಾಡಲು ಅದೆಂತ ಸಾಧ್ಯ? ಎಲ್ಲಿಯಾದರೂ ಉಂಟೆ ಗುರುದೇವ? ನಮ್ಮಂತ ಹಸದರ ಕೊಟ್ಟ ಪುಣ್ಯ ಮಾಡಿದ್ವಿ. ಅಷ್ಟೊಂದು ತಿಳುವಳಿಕೆ ನನಗೆಲ್ಲಿಂದ ಬರ್ಬೇಕ್ರಿ? ಆಯ್ತ್ರಿ, ಕೊಡ್ರಿ ಆಶೀರ್ವಾದ. ಆಶೀರ್ವಾದ ಆಗೈತ್ರಿ, ಚಿಂತೆ ಮಾಡಬೇಡ್ರಿ. ನಂಗೆ ಅಲ್ರಿ, ದಿನಾಲು ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಬಿಟ್ಟು ದೊಡ್ಡ ಉಪಕಾರ ಆಕತ್ರಿ. ಆಶೀರ್ವಾದ ಇದೆ. ಹೌದ್ರಿ, ದಿನ ಸೇವೆ ಮಾಡ್ಬೋದು. ದಿನಾಲು ಎಡಿ ತಗೊಂಡ್ ಬಂದು ತಮ್ಮ ಸೇವೆ ಮಾಡಿ. ಖಂಡಿತ ಖಂಡಿತ. ತಾಟು ಸಂಜೆ ಮುಂದೆ ಕೊಡ್ತೀನಿ. ಸಂಜೆ ಮುಂದೆ ಬಲ್ರಿ? ಬರ್ರಿ ಬರ್ರಿ. ಆಯ್ತ್ರಿ, ಸಂಜೆ ಮುಂದೆ ಕೊಡ್ತೀನಿ. ಸಂಜೆ ಮುಂದೆ ಅಲ್ರಿ, ಅವ್ರನ್ನ ಕಳಿಸಿ ಬರಾಕ್ ಹೊಂಟಿದ್ದೆ ನಾನು. ಆದ್ರೆ ಪಾಪ ಒಬ್ಬಕ್ಕೆ ಹೆಣ ಮಗಳು. ನಾವು ಇವತ್ತ ಬಂದೇವಿ, ಅಕಸ್ಮಾತ್ ಗೊತ್ತಾತು. ಮೊದ್ಲು ಗುರುಗಳಿಗೆ, ಆಮೇಲೆ ನನಗೆ. ನಿನಗ
ನಾನು ಇದ್ರ ಒಳಗೆ ಇರ್ತೇನೆ ಯಾಕಂದ್ರೆ ನೀವು ಇರ್ತೀವಿ ಹೌದ್ರಿ ಕಾಣದ ಮೇಲೆ ನನ್ನ ಹತ್ರ ಬರ್ತಾರ ಅಷ್ಟೊತ್ತಿಗೆ ನಾನು ಪಾರಾಕಿರ್ ಗೊತ್ತಾಗ್ಬಿಡತ್ ನಮಗಂತ ನೋಡ್ದ್ಯಾ ನಾವು ಎಂತ ಹಠ ಯೋಗಿಗಳು ಅಂತ. ಹೌದ್ರಿ ಗುರು, ಇಷ್ಟೆಲ್ಲ ಪ್ರಸಾದ ಬಂತು. ಹೌದು ಗುರುಗಳ, ನೀವು ಹಠ ಯೋಗಿಗಳಲ್ಲ, ಚಟ ಯೋಗಿಗಳಲ್ಲ ನೀವು. ಎಲ್ಲಿ ನೋಡ್ದಲ್ಲಿ ಆ ನಾಗೇನ ವ್ಯಕ್ತನ ಹೆಚ್ಚಾಗ್ಬಿಟ್ಟತೆ. ಏನಾದ್ರೂ ಒಂದು ಉಪಾಯ ಮಾಡಿ ಆ ನಾಗೇನ ಊರ್ ಬಿಡಿಸ್ಬೇಕಲ್ಲ. ಹೌದು, ಅವನ್ನ ಈ ಊರ್ ಬಿಡಿಸ್ಲೇಬೇಕು. ಬಾಲೆನ ಸಾಕಿ ಗುರುಗಳ ಎದಕ್ ಕರೆದ್ರಿ ನಾನೀಗ? ಆ ನಾಗೇನ ವ್ಯಕ್ತನ ಬಳ ಹೌದ್ರಿ, ಅದಕ್ಕ ಅವ ಈ ಊರ್ ಬಿಡಬೇಕು. ಅದೇವ್ರ ಅದಕ್ಕೇನಾರ ಒಂದು ಉಪಾಯ ಮಾಡು. ನಾಗೆ ಊರ್ ಬಿಡಬೇಕು. ಗುರುಗಳ, ನಮಗ್ ಬೇಕಾದವ್ರು ಇರಬೇಕು, ಅವನಿಗೆ ಬೇಡಾದವ್ರು ಇರಬೇಕು. ಹೌದು, ಅಂತವರಿಂದ ಇಂಥ ಕೆಲಸ ಆಕತ್ ನೋಡ್ರಿ ಗುರುಗಳು. ಹೌದು, ಹೌದೌದು, ಹೊಡಕ್ಕ ಬೇಡಬೇಡ ಅವ್ರನ್ನ ಹೊಡಕ್ಕ. ಬರ್ರಿ 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 ಬರ್ರಿ. ಯಾವ ಕಾರಣಕ್ಕೂ ನನಗೆ ಅಡ್ಡಿ ಆಗೋದಿಲ್ಲ ಅಂತ ಮಾತು ಕೊಡಿ. ಆಯ್ತು, ಯಾವ ಕಾಲಕ್ಕೂ ನಿಮ್ಗೆ ಕಾಟ ಬರೋದು ಅಡ್ಡಿ ಆಗೋದಿಲ್ಲ. ಬರ್ರಿ ಬರ್ರಿ, ಬರಬೇಕು ಭಕ್ತ ಸಿರಿ ಮನಿ. ನಮ್ಮಿಬ್ರಿಗೂ ಬರ್ರಿ. ಆಯ್ತು, ನಮಸ್ತೆ. ನಿಮ್ಮಂತೆ ಕೈಗೂಡಲಿ ಎತ್ತೇಳಿ. ತಾವೇನ್ ನಡ್ರಿ, ಯಾಕ ಮತ್ತೆ ನಿಮ್ಮಂತೆ ಕೈಗೂಡಿ ಅಂತ ಆಶೀರ್ವಾದ ಮಾಡ್ಕೊತೀವಿ. ನಡೆದು ನೋಡ್ರಿ ಗುರುಗಳ. ತಿಳಿತು ನಿನ್ನ ಆಶೆ, ನೋಡ್ರಿ ನಮಗೆ ಮಾಡಿದೆಲ್ಲೋ ನಿರಾಶೆ. ಗುರುಗಳ ಹತ್ರ ಇರಬಾರ್ದು ಇಂತ ದುರಾಸೆ. ಆಯ್ತು, ಇದರಿಂದ ಆದ್ರೂ ಆ ನಾಗೇನ ಮಹತ್ವ ಕಡಿಮೆ ಆದ್ರ ಅದು ಒಂದು ನಮ್ಮ ಪವಾಡನ ಆಗತ್ತ. ಗುರುಲಿಂಗ, ಗುರುಗಳ ಆಶೀರ್ವಾದ ಆಗೈತೆ ಅಂತೇಳಿ ನಿನ್ನ ಆಶಯದಾಗ ಇರಂಗಿಲ್ಲ. ಈಶಾಡ್ಕೊಂತ ಕುಂದರಬೇಡ, ಕರ್ತವ್ಯ. ಭಲೆ ಜಯ ಜಯ ಗುರುವೇ. ಏನು ಗೊಳ 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 ತಗೊಂಡಿದ್ರ? ಅಲ್ರಿ ಮರ್ತ್ ಬಿಟ್ಟಿದ್ದೆ, ಎಷ್ಟ್ ಲಗು ದಾಟಿ ಬಿಟ್ರಿ ಗುರುಗಳು. ಅವ್ರ ಹಂಗ ಮಾತಾಡ್ಕೊಂಡ್ ಹೊಂಟ ಬಿಡ್ತಾರ. ನಮ್ ಗುರುಗಳು ಬಹಳ ತಪ್ಪ. ಹೋಗ್ಲಿ ಬಿಡ್ರಿ, ನೀವೇನ್ ಅಡ್ಡ ಬಂದ್ಬಿಟ್ರಿ ನನಗ. ಗುರುಗಳ ಹತ್ರ ಏನೇ ಕೇಳ್ಬೇಕಾಗಿತ್ತು. ನಮ್ಮನ್ನ ಕೇಳ್ರಿ, ನಾವು ಎಲ್ಲ ಕಲ್ತೇವೆ. ನಾನು ಗುರುಗಳ ಹತ್ರನ ಕೇಳ್ಬೇಕು. ರೇ, ಅವ್ರನ್ನ ಗುರು ಮಾಡಿದವನ ನಾನು. ಮತ್ತೆ ನೀವ್ ಯಾಕಾಗಿಲ್ಲ? ಅವ್ರ ಹಗಲ ಹಾಕರ್ ನಾವ್ ರಾತ್ರಿ ಹಾಕವಿ. ಅಂದ್ರ ಹಗಲ ಅಡ್ಡಾಡಿ ಪಾದ ದಣದ್ ಬಿಟ್ಟಿರ್ತಾವ. ಅದಕ್ಕೆ ಯಾರ ಮನೆಗೆ ಹೋಗುದು, ನಾವ್ ರಾತ್ರಿ ಎಲ್ಲಾ ಅಡ್ಡಾಡಿ ಬರ್ತೀರಿ. ಹಿಂಗ ಈಗ ನಾ ಏನ ಕೇಳಿದ್ರಿ ಹೇಳಿ. ಏನ್ ಕೇಳ್ರಿ, ಬೇಕಾದ್ ಕೇಳ್ರಿ, ಎಲ್ಲಾ ಕಲ್ತ್ ಬಿಟ್ಟೆ ನಾನು. ಅದು ಅದೈತಲ್ರಿ. ಅದೈತರಿ. ಇದು ಐತಲ್ರಿ. ಇದು ಏನ್ರಿ? ಅದು ಅದು ಐತಲ್ರಿ. ಇದು ಅದ್ ಐತಲ್ರಿ. ಬಾಯ್ ಬಿಟ್ಟು ಹೇಳ್ರಿ, ಬಾಳ ವಿಚಾರ ಮಾಡಬಾರ್ದು. ಅದು ಮತ್ತೈತಲ್ರಿ. ಹ್ಞೂನ್ರಿ. ನಾನ್ ದೊಡ್ಡಕ್ಕೆಗೆ ಒಂದು ಪಟ್ಟು ಕಳಿತ್ರಿ. ಇನ್ನೂ ನನ್ನ ಮದುವೆ ಆಗಿಲ್ಲ. ಆ ಬ್ರಹ್ಮ ನನ್ನ ಹಣೆ ಬರ್ದಾಗ ಮದುವೆ ಆಗೋ ಯೋಗ ಬರ್ದತ್ಯೋ ಇಲ್ಲೋ ಅಂತ ನನಗ ಅಲ್ಲ. ನೀವ್ಯಾಕೆ ಹಿಂಗ ಮೇಲೆ ಕೆಳಗಾಗತ್ತೀರಿ? ನಮ್ಮ ತಪಶಕ್ತಿಯಿಂದ ಎಲ್ಲಾ ತಿಳ್ಕೊಂಡ್ಬಿಟ್ಟೆ ನಾನೀಗ. ಹೌದ್ರಾ? ನಿನ್ನ ಮದುವೆ ಯೋಗ ಐತೆ? ಆಯ್ತಾ? ಖಂಡಿತ ಐತೆ. ನನಗ್ ಮದುವೆ ಆದಷ್ಟು ಸಂತೋಷ ಆಗತ್ರಿ. ಯೋಗ ಐತೆ, ನಿಮ್ಮ ಮುಂದೆ ನಿಂತತಿ. ಹಲೋ, ನನ್ ಮುಂದೆ ಬರೈತ್ರಿ. ನೋಡ್ರಿ, ಎಲ್ಲೈತಿ ನೋಡ್ರಿ ಈ ಗುರುಲಿಂಗ. ಶರಣಪ್ಪ, ಶರಣ. ಅಲ್ಲಪ್ಪ, ಸತ್ತವ್ರನ್ನ ಮಠದಾಗ ಹಾಕಿರೋದ್ ಮಾಡ್ಕೊತ ಕುಂತ್ಕೊಂತ ಹೇಳ್ತೇನೆ. ನನ್ಗೆ ಏನಂತ? ಸತ್ತವ್ರನ್ನ ಮಠದಾಗ ತಂದು ಹಾಕಿರೋದ ಒಂದು ಉದ್ಯೋಗ ಮಾಡ್ಲೇನಪ್ಪ ಅಂದೆ. ಏನನ್ನ? ಯಪ್ಪ, ಅವ್ರ ಏನ್ ಕೇಳಾಕತ್ತಾರಂದ್ರ, ಸತ್ತವ್ರನ್ನೆಲ್ಲ ಇಲ್ಲಿ ತಂದು ಹಾಕಿದ್ರೆ ಹೆಂಗ ಮಾಡುದು, ಜೀವಂತ ಮಾಡಂತ ಎಲ್ಲರೂ ಗಂಟು ಬೀಳವ್ರಲ್ಲ, ಹಿಂಗ ಅಂತಾರ್ರಿ ನಮ್ಮ ಅಪ್ಪಾರ. ಪುಣ್ಯ ಇದ್ದವ್ರಿಗೆ ಪುನರ್ಜನ್ಮ. ಹೌದ್ರಿ ಅಪ್ಪ. ಇಲ್ಲ ಅಂದ್ರೆ ಹೆಣ ಒಯ್ದು ನೋಡ 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 ನಮ್ಮನ್ನ ಕೇಳ್ತೀಯ? ಯವ್ವ, ಕೇಳಬಾರ್ದು ಹಂಗ, ದೊಡ್ಡವ್ರನ್ನ ಕೇಳಬಾರ್ದು. ತಾಯಿ, ಉಪ್ಪಿನ ಬೇಟಿಗೇರಿ ವಾಲಿಯವರ ಮನೆಗೆ ಹೊಸಳ್ಳಿ ಬೂದಿ ಸ್ವಾಮಿಗಳು ಅಂತ ಬಂದಾರ. ಹೌದಜ್ಜ. ವಾಲಿಯವರ ಮನೆಗೆ ಬಂದು ಹೊಕ್ಕೊಂಡ. ಹೌದಪ್ಪ. ಬೇಗ ಬಾರೋ ನಾಗಲಿಂಗ, ನೀನ್ ನೋಡಂಗಾಗೈತಿ, ಬೇಗ ಬಾರೋ ನಾಗಲಿಂಗ ನೋಡಂಗಾಗೈತಿ ಅಂತ. ನನ್ ನೋಡಂಗಾಗೈತಂತ. ತುಂಬಿ ಬಂದತಿ, ನೋಡಂಗಾಗೈತಿ, ತಿಳಿಸಿ ಬರ್ತೇನೆ. ಏ ಮುದಿಯ, ಮಲದ ಮಡಿಕೆ ಆಗಿರೋ ಶರೀರನ ಹೊತ್ತುಕೊಂಡು ತಿರುಗಾಡದ ಶ್ರೇಷ್ಠ
ಜೀವಗಳ ಒಡೆದು ಬಿಡು ಮಡಕಿನ, ಮಡಕಿ ಒಡಿ ಮುಕ್ತಿ ಪಡಿ. ಎಂತ ಮಾತಂದ ಎಂತ ಮಾತಂದ ಗದಿ ಅಜ್ಜ ಅಂದದ್ದು ಮಾತು ಕುಡಿಕಿ ಹೊಡಿ ಪಡಿಕಿ ಹಿಡಿ ಏನ್ ಹೇಳದನ್ನ ಲೇ ತಿಳ್ಕೋಬೇಕಲ್ಲ ಅದನ್ನ. ಅಜ್ಜ ಏನಂದ? ಕುಡಿಕಿ ಹೊಡಿ ಮಡಕಿ ಒಡಿ ಮುದುಕಿ ಹಡಿ. ಅತ್ಯಂತ ಮಾತು. ಎಲ್ಲಾರು ಚೆನ್ನಾಗಿರ್ತೈತಿ ನೋಡ್ರಿಪ್ಪ ತಂದ್ಕೊಂಡ್ರಿ. ಬರ್ರಿ ಬರ್ರಿ ಅಜ್ಜ ಅಲ್ರಿ ನೀವ್ ಯಾಕೆ ನಾನು ಮೊದಲು ನಂಗೆ ಪ್ರೀತಿ ಮಾಡವಲ್ರಿ? ಯಾಕ ಬರೀ ನನ್ ಬಿಟ್ಟ ಹೋಗ್ತಿರಲ್ಲ. ಮೊದಲಿನ ಪರಿಸ್ಥಿತಿ ಈಗ ನಿನ್ನ ಹತ್ರ ಉಳಿದಿಲ್ಲ ತಮ್ಮ. ಯಾಕೆ ಏನಾಗೈತಿ? ಕೆಲವು ದಿವಸ ಸುಮ್ನಿರು, ಹಾ ಆಮೇಲೆ ನಾ ಹೇಳ್ತೀನಿ ಪ್ರೀತಿ ಯಾವಾಗ ಮಾಡ್ಬೇಕಂತ ಅವಾಗ ಮಾಡಿ ಅಂತ ಯಾರು ಮಾಡಂತಾರ. ಮತ್ ನಾ ನಿಮ್ ಸೇವಾ ಯಾವಾಗ ಮಾಡ್ಲಿ? ಬರಾಕತ್ತ ನೋಡಪ್ಪ. ಅವನ್ ಕರಿಲ ಇಲ್ರಿ ಹೋಗೋಣ. ಈ ಕಡೆ ಬಂದ್ ನೋಡಿ. ಅವ ಎತ್ತಾಗ ಬರ್ತಾನೋ ಎತ್ತಾಗ ಹೋಗ್ತಾನೋ ಎಲ್ಲಿ ಅಡ್ಡಾಡ್ತಾನೋ ಬೇಕಾದ ಕೇಳೋ ಅಲ್ಲಿ ಇರ್ತಾನ. ಬದುಕಂತಿರ್ತದ್ರಿಪ್ಪ ಅಡ್ಡಾಡದ ಇರ್ತೈತಿ. ಗೊತ್ತಾ ಇಲ್ಲ ಹಾ ಎಲ್ಲಿ ಬೇಕಲ್ಲೇ ಇಲ್ಲಿ ಬುಡು ಕಾಸು ಬರವ ಯಾಕ ಅತ್ತಾಗ ಬಂದ. ಇಲ್ಲಿ ಬುಡುಕಾಶಿ ಎದಕ್ ಬರೋಣ್ರಿ ಅಪ್ಪ? ಎಲ್ಲ ಹೇಳಾಕ್ ಬರೋದಲ್ಲೇ. ನಮ್ಮ ಗುರುಗಳ ಹಂತಲ್ಲಿ ನಾವು ಹುಡುಕಾಕ್ ಹೋಗಿದ್ವಿ. ನಿಮ್ಮ ಅಜ್ಜ ಕಳ್ಕೊಂಡ ನಾನ ನಮ್ಮ ಅಜ್ಜ ಲೋಕದೊಳಗ್ ಪವಾಡ ಮಾಡ್ಕಂತ ಇಂತ ನಿರ್ಧಾನ ಇಂತ ನಿರ್ಧಾರ ಅಂತ ಸಿಗುದಿಲ್ಲ. ಅದಕ್ಕೆ ನಾವು ಗುರುಗಳ ಆಶೀರ್ವಾದ ಬೇಕಾಗಿತ್ತು, ಹೋಗಿದ್ವಿ ನಾವು. ಗುರುಗಳ ಆಶೀರ್ವಾದ ಯಾಕೆ ಸಿಗೋದಿಲ್ಲ? ನಿಮ್ಮ ಅಜ್ಜನ ಆಶೀರ್ವಾದ ನಮ್ಗೆ. ನಮ್ಮ ಅಜ್ಜನ ನೋಡ್ಲಿಲ್ಲ ಅಂದ್ರ ನಮಗ ತಿಂದುದು ಪಕ್ಷಣ ಆಗೋದಿಲ್ಲ ಅಂತ ಅರ್ಥ. ಹೀಗಾಗಿ ಅಜ್ಜನ ದಾರಿ ಬಿಟ್ಟು ನಿಂದ್ರಾಗ ಹಂಗ್ಲ ಏನ್ ಅಜ್ಜನ್ ಪವಾಡ ಅಂತ ಒಂದ ಸವನ ಸುರನ ಹಿಡಿಯಲ್ಲ. ನಮ್ಮ ಅಜ್ಜನ ಪವಾಡನ ನೀವು ಇನ್ನು ಕೇಳಿಲ್ಲ. ಅತ್ತಾಗ 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 ಎತ್ತಾಗ ಅತ್ತಾಗ ದೂರದ ನಾಡಿ ಹೋಗ್ಮಗಣ ಅತ್ತಾಗ 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 ದೂರ ಅಂತೇಳಿ. ನಮ್ಮ ಅಜ್ಜನಂಗ ಏನ್ರ ಪವಾಡ ಮಾಡ್ತಾರ ನಿಮ್ಮ ಅಜ್ಜ? ಅಲ್ಲಿ ನಿಮ್ಮ ಅಜ್ಜನು ಪವಾಡ ಅದಾವ? ನಿಮ್ಮ ಅಜ್ಜನ ಪವಾಡ ಅಷ್ಟ ಅದೇ. ನಿಮ್ಮ ಅಜ್ಜನ ಪವಾಡ ಹೇಳ. ನಮ್ಮ ಅಜ್ಜನ ಪವಾಡ ಕೇಳಿದ್ರೆ ಹೌ ಹರ್ತಿ ನೀನು. ಭಾರಿ ಆತಲ್ಲ. ಯಾರ್ಯಾರು ಮಾಡಂಗಿಲ್ಲ ಆ ಪವಾಡ ನಂಗ್ ಮಾಡ್ತಾರ. ಹಾ ನಮ್ಮ ಅಜ್ಜ ಅತ್ತಾಗ 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 ದೂರದ ಇಂಗ್ಲೆಂಡ್ ನಾಡ್ ಅಂತ ಏನ್ ಹೇಳ್ತಾರಲ್ಲ, ಅತ್ತಾಗ 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 ದೂರದ ಇಂಗ್ಲೆಂಡ್ ನಾಡು. ಯಾ ಇಂಗ್ಲೆಂಡ್? ಹಾ ದೂರದ ಇಂಗ್ಲೆಂಡ್ ನಾಡ ಐತಲ್ಲ, ಅಲ್ಲಿದು ವಿಕ್ಟೋರಿಯಾ ರಾಣಿ ಅಲ್ಲಿಗೆ ಹೋದಾಗ ಅಜ್ಜ ಪವಾಡ ಮಾಡ್ಯಾನ. ಅಲ್ಲಿ ಪವಾಡ ಬೇಡ, ಇಲ್ಲಿ ಪವಾಡ ಹೇಳ. ನಮ್ಮ ಅಜ್ಜನ ಪವಾಡನ ಅಂತ ದೊಡ್ಡ ಪವಾಡ ಅದಾವ. ಯಾ ಪವಾಡ? ನಮ್ಮ ಅಜ್ಜನ ಪವಾಡ ಹೇಳ ನಾನು. ಹೇಳೇ ಬಿಡ ಅದು ನೋಡ್ತೀನಿ. ನಿಮ್ಮ ಅಜ್ಜನ ಪವಾಡ, ನಮ್ಮ ಅಜ್ಜನ ಪವಾಡ ನೋಡಿ ಹಿಂದೂ ಮಾಡ್ರಿ ಬರ್ದು ಮುಂದೆ ಮಾಡ್ರಿ ಬರ್ದು ಹಂಗ ಪವಾಡ. ಅಂತ ಪವಾಡ ಮಾಡ್ತಾನ ನಿಮ್ಮ ಅಜ್ಜ. ಅಕ್ಕಿಯಿಂದ ಅನ್ನವನ್ನು ಮಾಡಬಲ್ಲರು. ಯಾರು ಮಾಡ್ತಾರ? ನಿಮ್ಮ ಗುರುಗಳು ಅಕ್ಕಿಯಿಂದ ಅನ್ನ ಮಾಡ್ತಾರೋ? ಹಾ ನಿಮ್ಮ ಅಜ್ಜ ಮಾಡ್ತಾನ. ಶಾಂತಂ ಪಾಪಂ ಇಂಥದ್ ಯಾರು ಮಾಡಿಲ್ಲಪ್ಪ ಅಕ್ಕಿಯಿಂದ ಅನ್ನ ಮಾಡಾಕ್ ಸಾಧ್ಯನೇ ಇಲ್ಲ. ಅದ್ಭುತ. ಮತ್ತೇನೇ ಮಾಡಿದ್ರು? ಕೋಳಿಯಿಂದ ಮೊಟ್ಟೆಯನ್ನು ತೆಗೆಯಬಲ್ಲರು. ಯಾರ ತೆಗಿತಾರ? ಕೋಳಿಯಿಂದ ಮೊಟ್ಟೆ ತೆಗದಾರಂತ ಇವ್ರು ಗುರುಗಳು. ಅದ್ಭುತ. ಇನ್ನೊಂದು ಅದ್ಭುತವಾದ ಪವಾಡ. ಕೇಳ್ರಿ. ಕಪ್ಪತ್ತು ಗುಡ್ಡದ 70 ವರ್ಷ ತಪ ಮಾಡಿ ವರ್ರ ಪಡ್ಕೊಂಡಾರ ನಮ್ಮ ಅಜ್ಜ. ನೀನ ಅಂತಿಂತವ್ರ ಅದ್ರ ಅಗಣ ಏನ್ ಮಾಡ್ತಿ? ಯಾರ ಮಾಡ್ತಾರ? ಕಪ್ಪತ್ತು ಗುಡ್ದಾಗ 70 ವರ್ಷ 70 ವರ್ಷ ತಪಸ್ ಮಾಡಿ ವರ್ರ ಪಡ್ಕೊಂಡಾರ. ನೀವ್ ಪಡ್ಕೊಂಡಾನ? ಅದ್ಭುತ ಅದನ್ ಬಿಡ ನಿಮ್ಮ ಅಜ್ಜ. ಕಪ್ಪಿ ಅಲ್ಲ ಈ 70 ವರ್ಷ ಮತ್ತದ ಕಪ್ಪಿ ಬೇರೆ. ಕಪ್ಪಿ ಮೇಲೆ ಸೂಜಿ ಮೇಲೆ ಗಜ್ಗ, ಗಜ್ಗದ ಮೇಲೆ ಗಜಮ್ ನಿಂತು ತಪಸ್ ಮಾಡಿ ವರ್ರ ಪಡ್ಕೊಂಡ. ಸೂಜಿ ಮೇಲೆ ಗಜಮ್ ನಿಂತು ತಪಸ್ ಮಾಡಿ ವರ್ರ ಪಡ್ಕೊಂಡ. ಯಾಕಡೆಯಿಂದ ಯಾಕಡೆ ಹರಿತಿದ್ದ ರಕ್ತ ಗೊತ್ತಿದ್ದಲ್ಲ. ಗಜಮ್ ನಿಂತರ
ಅಬ್ಬಾಬ ಏನ್ ಗುರುಗಳು ಪವಾಡ ನೋಡ್ತೇನ ಮಗನ ಪವಾಡ ಬೇಡಪ್ಪ. ಆ ರಕ್ತ ಎಲ್ಲಿ ಹರಿತೈತಿ ನೋಡ್ತೇನ ನೋಡು ಆಸೆ ಐತೇನು ಹೇಳ ತೋರಿಸ್ತೇನೆ ಅಲ್ಲ ಈಗ ಗೊತ್ತಾತಲ್ಲ ಎತ್ತಾಗ ಗಸಮ್ ನಿಂತ್ರಿ ಎತ್ತಾಗಿಂದ ಎತ್ತಾಗ ಹರಿತೈತಿ ಅಂತ ಹೇಳಿ ಅದ್ಭುತ ಪವಾಡ ಬಿಡು ಮಾಡ್ತಾನೆ ನಿಮ್ಮ ಅಜ್ಜ? ಗುರುಗಳು ಪವಾಡ ಭಾರಿ ಪವಾಡಪ್ಪ ಮಾಡ್ತಾನ ನಿಮ್ಮ ಅಜ್ಜ ಪವಾಡ ಯಪ್ಪ ಇದು ಒಳ್ಳೆ ಚಲೋ ಆತು ಇದು ಒಳ್ಳೆ ಚಲೋ ಆತು ಅಜ್ಜ ಮಾಡ್ತಾನ ಆಹಾ ನನಗ ಮುಟ್ಟಿದ ಖುಷಿನ ಒಂದ್ ಆಕೈತಿ ಬಿಡು ಸಾಕ್ ಆಹಾ ಸಾಕ್ ಇದ್ರಾಗ ಹೋಗ ನೋಡಿ ಅದನ್ನ ತೃಪ್ತಿ ಪಡ್ಕೊಂತ ಅಡ್ಡಾಡ ಇಂಥದೇಕ್ ನಾ ಖುಷಿ ಅನುಭವಿಸಕ್ ಹೋಗ್ಲಿ ನನಗೇನು ಹಿಂಗ ಇದನ್ನ ಬಿಡಂಗಿಲ್ಲ ಅದನ್ನ ಉಡಂಗಿಲ್ಲ ಅದನ್ನ ಬಿಡಂಗಿಲ್ಲ ಇದನ್ನ ಹಾಕಂಗಿಲ್ಲ ನನಗೇನು ಗೊತ್ತಿಲ್ಲ ಅಂತ ಮಾಡಿದೆ ಸುಮ್ಮನೆ ಓದಿ ಚಲೋ ಹಾ ನೀವು ನಿಮ್ಮ ಗುರುಗಳು ನಾವೇನ್ ನೋಡಿಲ್ಲ ಅದು ಪವಾಡ ನೀ ಏನ್ ನೋಡ್ತೀಯೋ ಏನ್ ಬಿಡ್ತೀಯೋ ನಿನ್ ಕಣ್ಣಿಗೆ ಏನ್ ಕಾಣುತ್ತೋ ದೇವರೇ ಬಂದೇಪ್ಪ ಗುರುಗಳ ಹಾ ನಿಮ್ಮ ತಪಶಕ್ತಿಯಿಂದ ನಮ್ಮನ್ನ ಮೊದಲಂಗ್ ಮಾಡಕ್ ಆಗಲ್ಲ ಆಗತ್ತ ಯಾವಾಗ ಸಮಯ ಬರ್ಬೇಕು ಅಲ್ಲಿ ಮಠ ನಾವೇನ್ ಮಾಡ್ಬೇಕು ತಾಳಿದವನು ಬಾಳೆಹಣ್ಣು ಅಯ್ಯೋ ನಮ್ಮ ಪರಿಸ್ಥಿತಿ ಏನ್ ಹೇಳಿರಿ ಕೊನೆಗೂ ನಮ್ಮ ಪರಿಸ್ಥಿತಿ ಏನ್ ಹೇಳ್ಬೇಕು ಏ ಸೋಮಬಾಯಿ ಹೇಳ ಗುರುಗಳಿಗೆ ಏನ್ ಹೇಳಿ ಇದೆಲ್ಲ ಕೆಲಸ ನಿನ್ನಿಂದನ ಆಗಿದ್ದು ಇದನ್ನ ನೀನ ಬಗೆಹರಿಸ್ಬೇಕು ಸರಿಲೇ ಬಾ ಮಗಳ ನಮ್ಮ ಓಣ್ಯಾಗ ಬಾ ನಿನ್ನ ಸರಳ ದಾರಿ ಮಾಡಿ ಚಲೋ ಆತೆ ಇಲ್ಲ ಮಗಳ ನಾಯಿ ಕರೆ ನಾಯಿ ಬಿಡ್ತೀನಿ ಬಾ ಗುರುಗಳು ಹೆಂಗ್ ಎದುರಿಸ್ತಾವ ನೋಡ್ಲಿಕ್ಕೆ ಇದಕ್ಕ ಅಂತಾರ ಅಹಂಕಾರ ಅಂತ ಹೇಳಿ ಹಾ ಬಂಬಲೆನ ತಕ್ಕಿ ಯಾರೋ ಬಂದಿರ್ತಾರೆ ಬಂಬಲೆನ ತಕ್ಕಿ ಬರಬೇಕು ಭಕ್ತ ಸಿರಿಮಣಿ ಯಾವ್ರು ನಿಂದು ಕೇಳಾಕತ್ತಾರ ನೋಡ್ಯವ ಎಲ್ಲಿಂದ ಬಂದಿ ನಿನ್ನ ನೋಡಿದ್ರ ಮಣಿ ಬಿಟ್ಟು ಬಂದವಳಂಗ ಕಾಣಿಸುತ್ತ ಅಂದಾಗ ನಿನ್ನ ಈ ಪರಿಸ್ಥಿತಿ ಒಳಗ ಕೈ ಬಿಡೋದು ತಪ್ಪಾಗುತ್ತ ನಾನು ಸುಬ್ರಗಟ್ಟಿಯವ್ರ ಮನಿ ಸೊಸಿ ನನ್ನ ಹೆಸರು ಬಸಮ್ಮ ಅಂತ ನಾನ್ ನಾಗಲಿಂಗ ಪಾದ ಪೂಜೆ ಮಾಡ್ಬೇಕಂತ ಅವ್ರನ್ನ ಹುಡ್ಕೊಂತ ಹೊಂಟೇನ್ರಿ ಅಲ್ಲಿದ್ದ ತನಕ ಆ ದಡ್ಡ ನಾಗ್ಯಾನ ಸೇವಾ ಮಾಡಕ್ ಬಂದಿಯಲ್ಲ ಯಾಕ ನಾವೆಲ್ಲಿಲ್ಲ ನಿಮ್ಮಂತವ್ರ ಕಡೆ ಸೇವಾ ಮಾಡಿಸ್ಕೊಳ್ಳ ಅಲ್ರಿ ಸತ್ತವ್ರನ್ನ ಬದುಕಿಸೋ ಶಕ್ತಿ ಅವ್ರ ಕಡೆ ಐತಂದಾಗ ಅವ್ರ ಪವಾಡ ಪುರುಷರು ಆಗಂಗಿಲ್ಲ ಸತ್ತವ್ರನ್ನ ಬದುಕೋ ಶಕ್ತಿ ಅವ ಎಲ್ಲಿ ಬದುಕ್ಸ್ಯಾನ ಮತ್ತ ಜೀವ ತರ್ಸ್ಯಾರ ಮತ್ತ ಹೊಳ್ಳಿ ಎಲ್ಲಿ ಬಂದಂಗ ಆಗೇನ್ ನಾನು ಅದಕ್ಕಂತಾನ ಅವ್ರ ಪಾದ ಪೂಜೆ ಮಾಡ್ಬೇಕ ಹೌದು ಎಲ್ಲಿ ಮಾಡಿದ ಅಂತ ಕೇಳಾಕತ್ತೆ ನಾನು ಯಾವ್ರಾಗ ಬೇ ಮಡವಾಳ ಅಜ್ಜಾರ ಮಠದಾಗ ಎಲ್ಲದಿ ಇಲ್ಲೇ ಅದೇನು ಮತ್ತೆಲ್ಲಾರು ಹೋಗಿಯ ಬಾವ್ಯಾಗ ಹೋಗ್ತೈತ್ರ ನಾಗ್ಯಾನ ಹೋಗ್ತಾನ ಬದುಕಿಸಿತ್ತು ಮಡಿವಾಳಿ ನಾವು ಸರಿ ಸಮಾನ ಭಕ್ತರು ಸುಳ್ಳು ನೀವೆಲ್ಲ ಕಳ್ರು ಏ ಮಳ್ಳಿ ನೋಡಿತ್ತ ಹಳ್ಳಿ ನೋಡವ ನಮ್ಮ ಗುರುಗಳ ಮೂಗಿನ ಹಳ್ಳಿ ಭಲೇನ ತಕ್ಕಿ ಯಪ್ಪ ಯಪ್ಪ ಬೇಡ ಏನೋ ತಿಳಿದಾಗ ತಪ್ಪು ಮಾಡೀನಿ ಕ್ಷಮಾ ಮಾಡ್ತಿದ್ದೆ ಹೇಳು ಭಕ್ತಿ ದಿನ ಇದೇ ರೀತಿಯಾಗಿ ನಮ್ ಸೇವಾ ಮಾಡು ತಿರುಗಿ ನಾವು ನಿನಗ ಸುಖ ಕೊಡ್ತೀವಿ ಸುಖ ಕೊಡಕ್ ಬಾಳ ಮುಂದೆ ಪುಣ್ಯಾತ್ಮ ಸುಖ ಯಾರಿಗ್ ಬೇಕಾಗಿತ್ತು ಸುಖ ಸ್ವರ್ಗದ ಬಾಗ್ಲ ಸಿಕ್ಕರೆ ಸಾಕಾಗಿತ್ತು ಪಾಪ ಹೆಣ್ಮಗಳು ತಿಳ್ಕೊಬೇಕಾದ್ರೆ ಇನ್ನು ಬಹಳ ಕಾಲ ಬೇಕು ಸುಖ ಅಂದ್ರೆ ಸ್ವರ್ಗ ಅಂದ್ರೆ ಸುಖ ಅದು ಸಿಕ್ಕರೆ ಇದು ಸಿಕ್ಕಂಗ ಇದು ಸಿಕ್ಕರೆ ಅದು ಸಿಕ್ಕಂಗ ಶಿಷ್ಯ ನಮ್ಮ ಆಶ್ರಮಕ್ಕ ಭಲೇನ ತಕ್ಕಿ ಜೈ ಜೈ ಗುರು ಎಲ್ಲೈತಿ ನಿಮ್ಮ ಆಶ್ರಮ ನಮ್ಮ ಆಶ್ರಮ ಅಲ್ಲಿ ದೂರದಾಗ ಬನ್ನಿ ಗಿಡ ಕಾಣಂಗಿಲ್ಲ ಒಂದು ಅಲ್ಲಿ ತೆಗದಾಗ ಅಲ್ಲೇ ಮಠ ಕಾಣ್ತತ್ ನೋಡ್ ನಮ್ದು ಅದ ನಮ್ದು ಆಶ್ರಮ ಅದು ದೊಡ್ಡದೈತಲ್ಲ ತೆಗನಾಗ ಐತೆ ನಿಮ್ಮ ಆಶ್ರಮದ ಹೆಸರು ಏನ್ರಿ ಸಂತಾನ ಲಕ್ಷ್ಮಿ ಮಠ ಅಂತ ಇಷ್ಟ ಸಂತಾನ ಲಕ್ಷ್ಮಿ ಹೌದೌದು ಅಂದ್ರ ಬಂದವ್ರಿಗೆಲ್ಲ ಸಂತಾನ ಕೊಟ್ಕೊಂತ ಹೋಗೋರ ನೀವು ಬಂದವ್ರಿಗೆಲ್ಲ ಯಾರು ಒಂದು 3 ತಿಂಗಳು ನಡ್ಕೊಂತಾರೋ 3 ತಿಂಗಳು ನಡ್ಕೊಂಡ್ರೆ ಮುಂದ್ 9ನೇ ತಿಂಗಳು ಪಡ್ಕೊಂತಾರ ಬರೋಬ್ಬರಿ ಅಂದಂಗ ನೀ ಯಾರವ ತಂಗಿ ತಂಗಿ ಮತ್ತೇನಿದು ನಿನ್ನ ಆಕಾರ ಅಲ್ಲ ಏನೋ ಒಡ್ಡಿ ಉಟ್ಕೊಂಡಿದಿ ಮತ್ ಮ್ಯಾಗ ಮಕ್ಕದ ಮ್ಯಾಗ ನಿಂತಿತ್ತ ಉದ್ದ ಮೀಸಿ ಬೆಳೆದಾವ್ ಇದೇನ್ ನಿನ್ನ ಆಕಾರ ಗೊತ್ತಾಗೋದು ಅವ್ ಮೀಸಿ ತಾವ ಬೆಳೆದಾವ ಯಾವ ಗೊಬ್ಬರ ಹಾಕಿದ್ದಿ ಏನ್ ಗೊಬ್ಬರ ಹಾಕೋದ್ ಬೇಕಾಗಿದ್ ಬಿಡ ನೀನು ಒಂದು ಗುಟ್ಟಿನ ಮಾತು ಹೇಳಾರವ ನಾನು ಏನದ
ನಾನು ನೋಡಾಕಷ್ಟ ಮ್ಯಾಲ ಹಿಂಗ ಅದೇನಿ ಒಳಗ ಹಂಗ ಕಸಬರಿಗೆ ತಗೊಂಡ ಜಾಡಿಸಂಗ ಎಲ್ಲ ಜಾಡಿಸ್ಕೊಂಡ ಹೋಗಿ ಏನ್ ಹೇಳ್ತಿ ಕೈಯಾಗಿಂದ ಏನತ್ತಾಗಿ ಇದು ಬುತ್ತಿ ಕಟ್ಕೊಂಡ್ ಬುತ್ತಿ ಗಂಟೋದಲ್ಲ ಬಾ ನಮ್ಮ ಆಶ್ರಮಕ್ಕೆ ಹೋಗೋರು ನಮ್ಮ ಊರುಗಳು ಏನೇನು ಪವಾಡ ಮಾಡ್ಯಾರ ಎಲ್ಲಾನು ಹೇಳ್ತಾರ ಬಾ ನೀನು. ಪರಮಾತ್ಮ ಎಂತೆಂತ ಜೀವಿನ ಹುಟ್ಟಿಸಿಪ್ಪ ಈ ಭೂಮಿ ಮ್ಯಾಗ ಮ್ಯಾಗಿನ ಮಾದೇವಾಗ ಗೊತ್ತು ಹುಡುಕಿದ ದೇವಿಗೆ ಗೊತ್ತು ಶರಣೆಂಬಿನ ಶಶಿಭೂಷಣ ಓಯಪ್ಪ ಈ ಊರಾಗ ಬಾಳ ಚಳಿ ಐತಿ ಬಾಳ ಚಳಿ ಐತಿ ಬಾರ್ಪ ಕಳಸದ ಗೋವಿಂದ ಭಟ್ಟರ ಕಂದ ಬಾರೋ ಶರೀಫ ನಾಗಪ್ಪ ಎಷ್ಟು ಚಳಿ ಐತಪ್ಪ ಮೊದಲ ಹೊಳಿ ಮೇಲೆ ಊರಿದು ಶಿರೋಳು ಊರ ಭಾಳ ಚಳಿ ಐತಪ್ಪ ಯಾರ್ದಾರ ಮನ್ಯಾಗ ಕುಳ್ಳು ಕಟ್ಟಿಗೆ ಕೆಳಗ್ ನನ್ನ ಕಾಸ್ಕೊಂಡು ಹೋಗೋಣ ಇಷ್ಟೊತ್ತಿನಾಗ ಯಾರು ಕೊಡ್ತಾರಪ್ಪ ಎಲ್ಲಾರು ಮಲ್ಕೊಂಡಿರ್ತಾರ ಮತ್ತೆ ಎಲ್ಲಿ ಅಂತ ಹುಡುಕ್ಯಾಡೋದ ಕುಳ್ಳು ಕಟ್ಟಿಗೆನ ಯಾರು ಕೊಡ್ತಾರ ಏನು ಸಿಗತ್ತವಾ ಕಟ್ಟಿಗೆ ಸಿಕ್ಕ ಕಟ್ಟಿಗೆ ಸಿಗತ್ತವಾ ಎಲ್ಲಿ ನಾಗಪ್ಪ ಅಲ್ಲಿ ನೋಡು ಒಳಗತಿ ಅಮ್ಮವ ಆನಂದವಾಗಿ ಕುಂತು ಬಟ್ಟ ಆಕಿನ ಹೊರಗತ್ತಾರ ಅಂತ ತಲಿ ಜಜ್ಜಾನ ಕೈ ಕಾಲು ಮುರಿಯೋಣ ಕಾಸ್ಕೊಂಡು ಮುಂದಿನ ಕೆಲಸ ನಾಗಪ್ಪ ಅಲ್ಲ ಊರ್ ಗ್ರಾಮ ದೇವತೆ ಆಕಿ ಸುಟ್ರ ಊರ್ ಮಂದಿ ನಮ್ಮನ್ ಬಿಡ್ತಾರೇನು ಅಕ್ಕಿಗೂ ತುಂಬೆ ಬಂದತ್ತವಾರ ನೀನ್ ಎಷ್ಟು ಚಿಂತೆ ಮಾಡ್ತೀವಿ ಅಕ್ಕಿಗೂ ತುಂಬೆ ಬಂದತ್ತವ ಜಗತ್ ಕಾಪಾಡ್ತಾನಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾಳಲ್ಲ ಇವಳು ಆಕಿನ ತಂದು ಇಲ್ಲೇ ಸುಟ್ಟು ಬೂದಿ ಮಾಡಿಬಿಡ ದ್ಯಾಮವ ಚಳಿ ಬಾಳ ಆಗೈತಿ ಹೊರಗೆ ಬಂದ ಬೆಂಕಿ ಕಾವು ಕೊಟ್ಟು ಕಡಿಮೆ ಮಾಡಂಗದೇನು ನಿನ್ನ ಒಳಗ ಕುಂದರ್ಸಿ ಬಾಗಲ ಬಡ್ದ ಬೇಲಿ ಹಚ್ಚಾರನ ಜಗತ್ತು ಕಾಪಾಡು ಇವಳನ್ನ ಬಂಧನದಾಗಿಟ್ಟಾನಲ್ಲ ಮನುಷ್ಯ ಇನ್ನು ಯಾರನ್ನ ಬಿಟ್ಟಾನಪ್ಪ ಇವ ಯಾರನ್ನ ಬಿಡ್ತಾನ ಏನ್ ತಾಯಿ ಅದಕ್ಕೆಲ್ಲ ಹೆದರಿ ಅಲ್ಲಿ ಕೂತ್ಕೊಂಡ್ರೆ ನಮಗೆ ಇಲ್ಲಿ ಚಳಿ ಕಡಿಮೆ ಮಾಡೋದ ಬಾರು ಬಂದ ಬಿಡ ಹೆದರ್ಕೊಂಡು ಓಡ್ ಹೋಗ್ಬಿಟ್ಟು ನಡಿ ಮಲ್ಗನ ಗಪ್ಪನ ನಿಂತ ಮಲ್ಗನ ಬಾ ಗುರುನಾಥ ಗೋವಿಂದ ಗುರುನಾಥ ಗೋವಿಂದ ಗುರುನಾಥ ಗೋವಿಂದ ಮಕ್ಕಳೇ ಬಿಡ್ರಿ ಎದಕ್ ಬಂದಿಲ್ಲ ನಮಗೆ ಅಲ್ರಿ ಪೂಜಾ ಮಾಡಕ್ ಬಂದಿ ಪಾಪ ಮಕ್ಕೊಂಡ್ರು ನಿಬಸ್ಬಾರ ಎಬ್ಸವ್ರನ್ನ ಎಬ್ಸವ್ರ ಪೂಜೆ ಮಾಡಕ್ ಬಂದಿ ಎಬ್ಸವ್ರನ್ನ ಊರಾಗ ಮಂದಿ ಏನಂದ ನಮ್ಗೆ ಎಬ್ಸವ್ರನ್ನ ಯಜಮಾನ ಏ ಯಜಮಾನ ಓ ಯಜಮಾನ ಓಯ್ ಅಲ್ಲ ಯಾರಪ್ಪ ನೀವೆಲ್ಲ ಅಲ್ಲ ಬಾಳ ಜಗ ಐತ್ ಮಲ್ಕೋರಿ ಹಾ ಬೆಳಿಗ್ಗೆ ಮಾತಾಡೋಣ ಅಂತ ಬರಾಬರಿ ಅವ ಏನಂತಲ್ಲ ಬರ್ದು ನೀವು ಅಲ್ಲಿ ಮಕ್ಕೋರಿ ನಾ ಇಲ್ಲಿ ಮಕ್ಕೋತೀನಿ ಏಯ್ ಎಬ್ಸ್ ಅವ ಬಿದ್ದವ್ ತೆಂಗಿನ ಮರ ಬಿದ್ದಂಗ ಐದು ಎಬ್ಸವ್ನ ಓ ನಾನು ಎಬ್ಸಿರಿ ಬೇಕಾದ್ರೆ ನಾ ಹೊಳ ಮಕ್ಕೋತೇನೆ ಹಾ ಅವ್ನ್ ಮತ್ತೆ ಎಬ್ಸಕ್ ಹೋಗ್ಬೇಡ್ರಿ ಯಾಕ ಎಬ್ಸ್ಬೇಡ್ರಿ ಯಾಕ ಎದ್ದು ಕೂಡಲೇ ಒದಿ ಜಗ ಐತೆ ಅವಂಗ ಏನ ನಾ ಒದಿಸ್ಕೊಳಂಗಲ್ಲಪ್ಪ ಯಾರ ಅವ ಎದ್ಕೊಳು ಒದಿತಾನಂತ ನಾ ಯಾಕೆ ಒದಿಸ್ಕೋಬೇಕು ಅವ ಹೆಂಗ ನಿನ್ನ ಒದಿತಾನೆ ಹಾ. ನೋಡ್ತೀನಿ ಎಬ್ಸ ನಿಮ್ಮದ ಬರೋಬರಿ ಯಾಕೆ ಹೇಳ್ದೆ ನಿಂತು ನೋಡ್ತೀರಿ ನೀವು ಬಿಡಿಸ್ಕೊಳಕ್ ಬರಂಗಿಲ್ಲ ನೀವು ಏಯ್ ಎಬ್ಸ ಅಂದೆ ಅವ ಒದಿತಾನಂತ್ರಿ ಏಯ್ ಎಬ್ಸ ಹೇಳಿಗ ಏ ಮರ ಸುಮ್ಮನೆ ನೀನು ಯಜಮಾನ ಏ ಯಜಮಾನ ಏ ಹೇಳ ಮರ ಹೇಳ ಪೂಜೆ ಮಾಡೋ ಕೇಳಪ್ಪ ಅಲ್ಲ ನಮ್ಮೂರ್ ಗುಡ್ಯಾಗ ಮಕ್ಕೊಂಡು ನಮಗಷ್ಟು ಮಾತಾಡ್ತೀಯಲ್ಲ ನೀ ಆ? ಯಾರೇ ಕಳ್ಳನ ಮಕ್ಕಳ ಅಪ್ಪ ಹೋಗ್ತಾನಂತ ಮಲ್ಕೊಂಡವ್ರನ್ನ ಎಬ್ಸ್ತಿ ಇದೇ ನಿಮ್ಮ ಅಪ್ಪನ ಗುಡಿ ಏನ ಇವ್ರ ಅಪ್ಪನ ಗುಡಿ ಏನು ಏ ಸುಮಾರ ಬಾಯ್ಲೆ
ಎಂತ ಓದ್ದವ ನನಗ ಓದ್ದ ಹಾ ನೋಡಿರ ನೋಡ್ತಿರೋ ನಿಮ್ಮವ್ರು ನೀವು ನಮ್ಮಲ್ಲಿ ಕೊಲಾಕ ನಿಂತೀರಿ ನೀವು ಏಯ್ ಓ ಬಾಯ್ಲಿ ಹಾ ಬಾರೋ ಇಲ್ಲಿ ಏನಾತ್ರಿ ಜಾಮೂ ಇಲ್ಲಲ್ಲೋ ಕರ್ಮಪ್ಪ ನಂದು ಈ ಒಂದ್ ಈ ನೋವು ಮ್ಯಾಲ ನಿಮ್ದು ಒಂದು ನೋವು ನನಗೆ ಅಲ್ರಿ ಆಕಿ ಓಡೋಗಿ ಎಷ್ಟು ದಿವಸ ಆಗ್ತದೆ 1.5 ವರ್ಷ ಆಗಿರ್ಬೇಕು ನಿಮ್ಮ ಆಳ ಮಗನ ಜೊತೆಗೆ ಓಡೋಗಿ ಮತ್ತೆ ಆಕಿನ ಈಗ ಕಿಮ್ಮಲ್ಸಾಕತ್ತೀರಿ ನೀವು ಅಲ್ಲ ಹಾ ಈಗ ಎಲ್ಲರೂ ಮಾತಾಡಕತ್ತಿಲ್ಲ ಅವ್ರಿಗೆ ಕೇಳ್ಯಾರ ನಿನಗೆ ಅಲ್ರಿ ಮತ್ ನೀವು ಜೋರ್ ಮಾತಾಡಿ ಅವ್ರಿಗೆ ಗೊತ್ತಾಗುದಿಲ್ಲ ನಿಮ್ ಜಾಮ ಇನ್ನೊಬ್ಬ ಜೊತೆ ಓಡೋಗಿದ್ದು ಏಯ್ ನಾ ಹೇಳಿದ್ದು ಆ ಜಾಮವಲ್ಲ ಹಾ ಗುಡಿಯಾಗ ಜಾಮವಿಲ್ಲ ಅಂತ ಹೇಗೆ ಮತ್ತೆ ಹೇಳ್ಬೇಕು ಹೆದರಿ ಓಡ್ ಹೋಗ್ಬಿಟ್ಟಾಳ ಎದ್ರಿ ಓಡೋದು ಎಲ್ಲರೂ ಹೋಗ್ತಿದ್ರು ನಮ್ ಜಾಮವ ಸಾವ್ಕಾರ ಜಾಮವ್ರಿ ನಮ್ಮ ಜಾಮವ್ ಎಲ್ಲ ಹೇಗ್ ಹೇಳ್ತಾರ ನೋಡ್ರಿ ಕೇಳೋದು ಎಲ್ಲಿ ಹೋಗ್ಯಾಳ ಏನಾಗ್ಯಾಳ ಕೇಳೋರು ಬರೋಬರಿ ಏಯ್ ನಮ್ಮ ಜಾಮವ್ ಎಲ್ಲಿ ಹೋಗ್ಯಾಳ ಹೇಳ್ತಿರಿಲ್ಲ ಇಲ್ಲಾಂದ್ರೆ ನಿಮ್ಮನ್ನ ಅವ್ರಿಗೆ ಹೊಡೆದ್ಕೊಳ್ಳೋಗಂತ ಏಯ್ ಇಲ್ಲೇ ಬಿಟ್ಟೋದೆ ಬಾಯ್ ಕಡೆ ಜಾಮವ್ರು ಅವ್ರು ಹಂಗ ಹೇಳಂಗಿಲ್ಲ ಅವ್ರ ನಮ್ಮ ಜಾಮವ್ ಹೇಳಿ ಕಳಿಸ್ಯಾರ ನೋಡ್ತಿಲ್ಲ ಅವ್ರ ಏಯ್ ನಿಮ್ಮ ಅವನೇ ಹೊಡೆದ್ರೆ ಅವಳಿಗೆ ಕೇಳಂಗಲ್ಲ ಇಬ್ರು ಹುಟ್ಟಿದವ್ರ ವೈದಲ್ದ ಇಬ್ಬರಿಗೆ ಹುಟ್ಟಿದವ ಹೆಂಗ ಅದು ನಿಮ್ಮಪ್ಪ ನಿಮ್ಮವ್ವ ಇಬ್ರಾದ್ರಿಂದ ಮತ್ತೆ ನೀನು ನೀ ಎಷ್ಟು ನೋಡಿ ಅಪ್ಪ ಅವ್ವ ದೇವ್ರ ಆಶೀರ್ವಾದ 3 ಮಂದಿ ಹುಟ್ಟಿದ್ವಿ ಯಪ್ಪ ನಿಮ್ಮ ಹೊಡೆದ್ರೆ ನನಗೆ ಹೊಡೆದು ಬಿಡಕತ್ತವ ತಂದೆ ಯಾರು ಯಪ್ಪ ನೀವು ನಾಗಲಿಂಗ ಸಾವ್ಕಾರ ಇವರು ಶಿಶುನಾಳಿ ಸೇರಿ ಪಜ್ಜಾರ್ರಿ ಅವರು ನವ್ರಿಗೂ ನಾಗಲಿಂಗ ಜಾರ ದೊಡ್ಡ ಮಾತು ಬರ್ರಿ ಅಪ್ಪ ತಪ್ಪತ್ತಂತ ಕಾಲಿ ನಾಯಕ ಅವ್ರು ತಪ್ಪದ್ ಕಾಲ್ ಬಿಡ್ಬೇಕು ನಮ್ಮ ಗುಡಿಯಾಗ ಬಂದು ಗುಡಿಯಾಗ ಮಕ್ಕೊಂಡು ನಮ್ಮ ಜಾಮೂನ್ ಎಲ್ಲಿ ಇಟ್ಟು ಬಂದಾರ ಅವರು ಅವ್ರನ್ನ ನಮಸ್ಕಾರ ಮಾಡಿಲ್ಲ ತುಂಬಿ ಬಂತು ನಿಮ್ಮ ಎದಕ್ಕೆ ನಮ್ಮ ಸಾವ್ಕಾರ ಪರವಾಗಿ ನಾಚನೆ ಕೇಳ್ತೇನೆ ನಮ್ಮ ಜಾಮವ್ರು ಕೊಡ್ರಿ ದಿನ ಪೂಜೆ ಮಾಡೋನು ಯಾವಾಗ ದಿವಸ ಪೂಜೆ ಮಾಡ್ತೇನೆ ಪೂಜೆ ಮಾಡು ನಡಿ ಏನೈತಿ ಸರಿಮ್ಮ ಪೂಜಾರಿ ಪೂಜಾ ಮಾಡ್ತಾನ ಪೂಜಾ ಕುರ್ತಕೋಟಿ ಗ್ರಾಮದ ಶ್ರೀಮಂತ ಕ್ಯಪ್ಪ ಶಾಲ್ದಾರ್ ಮಹದೇವ ನಮ್ಮನ್ನು ಬಡಿದೆಯ ನಿನ್ನ ವಂಶ ನಿರ್ವಂಶ ಆಗಿ ಹೋಗ್ಲಿ ಮನೆ ನಿನ್ನ ಮನೆಯಾಗ ಕತ್ತಿ ನಾಯಿ ಬಂದು ಉಚ್ಚಿ ಹೊಯ್ದು ಒಬ್ಬರಾಗ ದೊಡ್ಡ ಪವಾಡ ಪುರುಷ ಅವ ನೀವು ಹೇಳಿದ್ರೆ ಆಗಿಬಿಡುತ್ತ ನಿಮ್ಮನ್ನ ಹಂಗ ಬಿಡಬಾರ್ದು ಊರಾಗ ಹೋಗಿ 4 ಮಂದಿ ಹಿರಿಯರನ್ನ ಕೂಡಿಸಿ ನಿಮ್ಮಿಬ್ಬರನ್ನ ಕಂಬ ಕಟ್ಟಿ ನಿಮ್ಮ ಚರ್ಮ ಸುಳ್ಳಾಗ ಗೊತ್ತಾಗತ್ತ ಏಯ್ ಏಯ್ ಬಾರ ಹೊರಗೆ ನೋಡ್ತೀನಿ ಏ ಪೂಜಾರಿ ಶುರು ಮಾಡಿ ಇನ್ನು ಪೂಜಾ ಜೈ ಜಗದೀಶ್ವರಿ ಶರೀಫ ತಾಯಿಯಪ್ಪ ಹಾಕಬಾಗಲ್ಲ ಎನ್ನ ಮೇಲೆ ಈ 3 ಜನ ಈ ದ್ಯಾಮವನ್ನ ಪೂಜೆ ಮಾಡ್ಬೇಕಾದ್ರೆ ಬಾಗಲ ಹಾಕಿ ಹೊರಗಿನಿಂದ ಪೂಜೆ ಮಾಡಿ ಅಷ್ಟ ಕುಂಕುಮ ಸಹಿತ ಕಾಣಬಾರ್ದು ಒಳಗ ಕುಂದ್ರಿ ಮತ್ತೆ ನಾಗಲಿಂಗ ಬನ್ನ ಎಂದ ತಾಯಿ ಕರಿತಾನ ಅಂದ ಈ ಊರು ಜನರಿಗೆ ದ್ಯಾಮವನ್ನ ತರಿಸಿ ಏಯ್ ನಾವಿನ್ನ ಈ ಊರಾಗಿರ್ಬಾರ್ದು ದ್ಯಾಮವ ಒಳಗ್ ಕುಂತಾಳ ದುರ್ಗವ್ವ ಕಾಪಾಡ್ರಪ್ಪವು ಅಂತ ಹುಬ್ಬಳ್ಳಿಗೆ ಹೋಗನ್ ನಡಿ ಸಿದ್ಧಾರೂಢ ಕಾಯ್ತಿರ್ತಾನ ಓಂ ನಮ ಶಿವಾಯ ಅಂತ ಕುಂತಿರ್ತಾನ ನಾವು ಓಂ ನಮ ಶಿವಾಯ ನಡೀಪ ನಿನ್ನ ಪಾದ ಸೇವಾ ಮರೆತು ನಾನು ಮಹಾ ತಪ್ಪು ಮಾಡ್ಬಿಟ್ಟೆ ನನ್ನನ್ನು ಕ್ಷಮಿಸುತ್ತದೆ ನಾ ಇನ್ನು ಜೀವಂತ ಇರ್ಬಾರ್ದು ಬಸವಾಣಿ ಚಾಂಡಾಲ ಮತ್ತ್ಯಾಕ್ ಬಂದಿ ಈ ನಿನ್ನ ಹಾಳಾದ ಮುಖ ತಗೊಂಡು ದೊಡ್ಡ ಪಾಂಚಾಲಿ ನೀ ಅಂದದ್ದ ನಡೀತೈತಿ ಹಗಲೆಲ್ಲ ನಾಗ್ಯಾನ ನೆನೆಸತಕ್ಕನೆ ನೀ ಹೊತ್ತು ಬಂತು ನಾಗ್ಯಾನು ನಾಮೇ ಕಡಿಮೆ ಆಗಿ ನಮ್ಮ ಹೆಸರು ಬೆಳಗೋ ಹೊತ್ತು ಬಂದೈತಿ
ಅದಕ್ಕೆ ನಾವು ಕುಡಿತೇವೆ ಹಾಲ್ನ. ಕುಡಿಯೋ, ನೀ ಹಾಲು ಕುಡಿ. ನಾನು ವಿಷ ಕುಡಿದು ಸತ್ತು ಹೋಗ್ತೇನೆ. ಅದನ್ನೇನು ಕರ್ಮ, ಕುಡಿ, ಅದ್ಯಾರು ಬೇಡ ಅಂತಾರ. ತಂದೆ, ನಾವ್ ಹಿಂಗಜ್ಜ, ನನ್ನನ್ನು ಕಾಪಾಡ್ತದೆ. ನಾ ಇನ್ ಬಂದು ಕುಡಿಸಬೇಕಾದ ಹಾಲ್ನ ತಾಯಿ ಕುಡಿಯೋದ? ಇಲ್ಲ ತಂದೆ, ಇಲ್ಲ. ಹಾಲಲ್ಲದು, ಹಾಲ ವಿಷ. ಬೇಡಪ್ಪ, ಬೇಡ. ಇದನ್ನ ಯಾಕೆ ಕೈಯಾಗ ಹಿಡಿತೀನಿ? ನಿನಗೇನಂತ ಹೊತ್ತು ಬಂದೈತಿ? ಹೌದಪ್ಪ, ಅಂತ ಹೊತ್ತು ಬಂದೈತಿ. ಈ ಪಾಪದ ಪಿಂಡ, ಈ ನೀಚನ ಹೊತ್ತು ಎಲ್ಲ ತಾಯಿ ನಮ್ಮಲ್ಲಿಗ ಡೊಂಕನ ನೀನ ತಿದ್ದಬೇಕಲ್ಲಪ್ಪ. ಅಸಾಧ್ಯ, ಅಸಂಭವ. ನಾವು ಯೋಗಿಗಳು, ಪವಾಡ ಪುರುಷರು. ಅಲ್ಲಲೇ ನಾಗ್ಯ, ನೀ ಮಾಡಿದ ಅಪರಾಧ ನನ್ನ ತಲೆ ಮೇಲೆ ಹೊರಿಸ್ತೀಯಲ್ಲೇ. ಲೇ ನಾಗ್ಯ, ಇವಳು ಬಸರಾಗೋದಕ್ಕೆ ಕಾರಣ ನೀನಲೇ. ನೀನು ತಪ್ಪು ಅವ್ರ ಮೇಲೆ ಹಾಕ್ತೀಯ ನೀನು. ತಾಯಿ, ಹಾಗಾದ್ರೆ ಇದಕ್ಕೆ ಕಾರಣ ನೀನಲ್ಲ? ಅಲ್ಲ ಅಲ್ಲ, ಇದಕ್ಕೆ ಕಾರಣ ನೀನು ಮಗನ, ನೀನು. ಆಗ್ಲಿ ಬಿಡು, ಇದಕ್ಕೆ ಕಾರಣ ಯಾರಾಗ್ಯಾರ ಅವರೇ ಕುಡಿತಾರೆ. ಹೊರಸತ್ ಹೋಗ ಮಗನ, ಶಿಷ್ಯ ಅಲ್ಲ. ಜೈ ಜನನಿ. ತಂದೆ, ನನ್ನ ಪಾಪ ಪುಣ್ಯ ಎಲ್ಲ ಕರೆದು ಹೋತು. ನಮ್ಮ ನಿನ್ನ ದಯದಿಂದ ಮತ್ತೆ ಮನುಷ್ಯರಾಗ್ತಾರೆ. ಸದಾ ನಿನ್ನ ಪಾದದಲ್ಲಿ ಇರುವಂಗ ನನ್ನ ಅನುಗ್ರಹಿಸಿದೆ. ತಾಯಿ, ಎಷ್ಟು ನೀನು ನನ್ನ ಮೇಲೆ ಬುತ್ತಿ ಇಟ್ಟಿದ್ಯ ಅನ್ನೋ ಬಳಿಕ ಆಗ ನಿನ್ನ ದಾಟಿಂದನ ಈ ನಾಗಲಿಂಗನ ಕಾಣುವಂತಾಗಲಿ ನಾಡಿನಲ್ಲಿ. ಮೊದಲು ನಿನ್ನ ದಾಟಿ ಬರಬೇಕು, ಆಮೇಲೆ ನಾಗಲಿಂಗ ಕಾಣಬೇಕು. ಈಗ ನನ್ನ ತಪ್ಪನ್ನ ಕ್ಷಮಿಸ್ಬಿಡುವ ತಂದೆ. ನನ್ನ ಮೊದಲಂಗ್ ಮಾಡೋ ಯಪ್ಪ, ನನ್ನ ಮೊದಲಂಗ್ ಮಾಡ. ಹತ್ತಿ ನೆಚ್ಚಿಣಿಕೆ ಹಚ್ಚಿ ಮುಕ್ತಿ ಮಾಳಿಗೆ ಏರ್ಬೇಕಪ್ಪ, ಮುಕ್ತಿ ಮಾಳಿಗೆ ಏರ್ಬೇಕು. ನಿಮಗ ಶಕ್ತಿ ಬಂದ ಶರಣು ತಂದೆ, ಶರಣು ತಾಯಿ, ಶರಣು ತಂದೆ, ಶರಣು ಶರಣು ಶರಣು. ಹೊರಟಾನ ನಾಗದ ಹೊರಟಾನ, ಶರಣು ತಾಯಿ. ನಾಗಲಿಂಗ ಹೊರಟಾನ. ಅಖಂಡ 42 ವರ್ಷಗಳವರೆಗೆ ಈ ನಾಗಲಿಂಗನಿಗೆ ಅನ್ನ, ನೀರು, ಬಟ್ಟೆ, ಭೀತಿ, ಭಕ್ತಿ ಕಲಿಸಿ ನಾಗಲಿಂಗನ್ನ ಸಾಕಿ ಸಲಹಿದ್ರಿ. ಆದ್ರೆ ಈ ನಾಗಲಿಂಗ ತನ್ನ ಪಾಲಿನ ಕರ್ತವ್ಯ ಮುಗಿಸಿಕೊಂಡು ತನ್ನೂರಾದ ನಿರಂಜನಪುರಕ್ಕೆ ಹೊರಟಾನ. ತಾಯಿ ಪಾದ ಕುಂಟಾನ. ನಿಮಗ ಶಕ್ತಿ ಬರ್ಲವ ತಂದೆ ತಾಯಿಂದ್ರೆ ಶ್ರೀಮಂದ್ರ ಶಾಲಿವಾಹನ ಶಕೆ 1805ನೇ ವಿಶ್ವನಾಮ ಸಂವತ್ಸರದ ಆಷಾಢ ಶುದ್ಧ ಬುಧವಾರ, ನಾಡುದು ಶುಕ್ರವಾರ. ನಾನು ನಮ್ಮೂರಿಗೆ ಹೋಗ್ತೀನಿ. ಹೊರಟಾನ ನಾಗಲಿಂಗ ಹೊರಟಾನ ನಾಗಲಿಂಗ ಶರಣು ಶರಣು ಶರಣು. ಕೂಡಿ ಬಂದೈತಿ ಅಂತ ಸ್ವಚ್ಛಾಗಿ ಜಳಕ ಮಾಡಿ ಬಂದಿನೇ ಅಪ್ಪ. ನಿಮ್ಮ ಉಪದೇಶನ ನೀರ ಯಪ್ಪ. ಕಾಲ ಬರೋವರೆಗೂ ಕಾಯ್ಬೇಕು ಭೀಮೋ ತಾಯಿ, ಕಾಯ್ಬೇಕು. ಅದು ಬಂದಾಗ
ಈ ಕಾಯನು ಕಾಯ್ಕೋಬೇಕು. ದೇಹದ ಮ್ಯಾಗಿನ ಮೋಹನಿಗೆ ಆದದಕ್ಕೀಡಾಗ್ಬೇಕವ, ಆದದಕ್ಕೀಡಾಗ್ಬೇಕು. ತಾಯಿ ನೀನಷ್ಟು ಪರಿಶುದ್ಧಾಗಿ ಬಂದೀಯ, ಹೂನಯ್ಯಪ್ಪ. ಅಷ್ಟು ಸ್ವಚ್ಛ ಮನಸ್ಸಿನಿಂದ ಬಂದೀಯ. ಹೌದಪ್ಪ. ಹಾಗಾದ್ರೆ ನೀನಾಗ್ಲಿ ಒಂದು ಕೆಲಸ ಹೇಳ್ತಾನೆ, ನಡೆಸಿಕೊಡ್ತೀನವ. ಯಪ್ಪ, ನಡೆಸಿಕೊಡ್ತೀರಿ ಅನ್ನೋ ಶಕ್ತಿ ನನಗಿಲ್ಲ ಯಪ್ಪ. ನೀನು ಕಾಲಿಂದ ತೋರ್ಸಿದ್ದನ ತಲೆ ಮೇಲೆ ಹೊತ್ತು ಮಾಡ್ತೀನಿ ಯಪ್ಪ, ತಲೆ ಮೇಲೆ ಹೊತ್ತು ಮಾಡ್ತೀನಿ. ಅಷ್ಟು ನಂಬಿಕೆ ಐತಾನೆ ಈ ನಾಗನ ಮೇಲೆ. ಹೌದಪ್ಪ. ಭೀಮವ್ ತಾಯಿ, ನನಗೆ ಯಾಕೋ ಈ ನವಲಗುಂದದ ನಡೋ ಪ್ಯಾಟಿ ಒಳಗ ಮಾರು ಹಣ್ಣು ಹೂವು ಬೇಕಾಗಿತ್ತು. ಅದು ಇವತ್ತ ಈಗ ಸದ್ಯ ಇಲ್ಲೇ ಬೇಕಾಗಿತ್ತು. ಇಷ್ಟನಾಯಪ್ಪ, ಯಾರ್ ಬ್ಯಾಡ ಅಂತಾರಯ್ಯಪ್ಪ. ನೋಡು, ಮಗನ ಆಸೆ ಈಡೇಸೋದು ತಾಯಿ ಧರ್ಮ. ಸದ್ಯನೇ ಹೋಗಿ ನೀ ಕೇಳಿದ ಹಣ್ಣು ಹೂ ಎಲ್ಲಾ ತಗೊಂಡ್ಬರ್ತೀನಿ. ತಡಿಯಪ್ಪ, ಹೊಂಟೆ. ಹಾಗೆಲ್ರು ಹೋಗಿ ತಂದು ಕೊಡ್ತಾರೆ ಹೇಳು, ಮಂಟು ಬಟ್ಲೆ ಹೇಳಿದ ಕೂಡಲೇ. ಆದ್ರೆ ನನ್ನ ಇಚ್ಛೆಯಂತೆ ಧೈರ್ಯದಿಂದ ಹೋಗಿ ತಂದು ಕೊಡಬೇಕಾಗಿ. ಹಿಂಗ ಮುಚ್ಚಿ ಮಾತಾಡಿದ್ರೆ ಹೆಂಗ್ ಗೊತ್ತಾಗುತ್ತೆಪ್ಪ ನನಗ? ಅದೇನಂತ ಬಿಚ್ಚಿ ಹೇಳಯ್ಯಪ್ಪ. ಭೀಮವ್ ತಾಯಿ, ನೀನು ಭೂಮಿಗೆ ಬಂದ ಸ್ಥಿತಿಯೊಳಗೆ ಹೋಗಿ ನಿರ್ವಸ್ತ್ರಮಯ, ನಿರ್ವಿಕಲ್ಪ, ನಿರ್ವಾಣದ ಅಂದ್ರೆ ನೀನು ನಿನ್ನ ದೇಹದ ಮೇಲೆ ಹುಟ್ಟಿರೋ ಪಟ್ಟೆ ಬಿಚ್ಚಿ ಕತ್ತಲೆಯಾಗಿ ನವಲಗುಂದದ ಪ್ಯಾಟಿ ತುಂಬಾ ತಿರುಗಾಡಿ ನಡೋ ಪ್ಯಾಟಿ ಒಳಗೆ ಮಾರೋ ಹಣ್ಣು ತಂದು ಕೊಡಬೇಕಾಗಿ. ತಂದು ಕೊಡ್ತೀಯನೇ? ಯಪ್ಪ, ನಿಮ್ಮ ಆಸೆ ಈಡೇರಿಸದ ದೊಡ್ಡ ಭೀಮಿ ನಾನಲ್ಲ ಯಪ್ಪ, ನಾನಲ್ಲ. ಅಯ್ಯೋ ಸರಿ, ಜೀವ ನಿಮ್ದ ಅಂತ ನಿನ್ ಪಾದಕ್ಕೆ ಹಾಕಿನಿ ಅಯ್ಯಪ್ಪ, ನಿನ್ನ ಪಾದಕ್ಕೆ ಹಾಕಿನಿ. ಅಂದ ಮೇಲೆ ಈ ಮಾನ ಮರ್ಯಾದೆ ಇದರ ಚಿಂತೆ ನನಗ್ಯಾಕಪ್ಪ, ನನಗ್ಯಾಕ? ನಾ ಹುಟ್ಟಿರೋ ಸೀರೆ ನನಗೆ ಬ್ಯಾಸರ ಆಗೈತಿ ಅಂದ್ರ ಈ ಸೀರೆ ಯಾಕಯ್ಯಪ್ಪ? ಈಗ ಇದನ್ನ ಭಲೆ ಭೀಮವ್ವ, ಭಲೆ. ದೇಹದ ಮೇಗಿನ ಮೋಹ ಬಿಟ್ಟ ನಿನ್ನ ವೈರಾಗ್ಯ ಸತ್ಯ. ಭಲೆ ಭೀಮವ್ವ, ಭಲೆ ಭಲೆ ಕಳ್ಳನ ಮಗನ ನಾಗ. ವತ್ಸಿ ಮಠದಾಗ ಯಾರು ಇಲ್ಲ. ಇವತ್ತು ನಮ್ಮವ್ರು ಹೇಳಿದ ಕೆಲಸ ಆಕತಿ. ಹೌದು, ಇವತ್ತು ನಮ್ಮವ್ರು ಹೇಳಿದ ಕೆಲಸ ಆಗತೈತೆ. ಸ್ವಾಗತ. ನನ್ನ ಹೆಸರು ಸೋಮುಬಾಯಿ ಅಂತ್ರಿ. ಇದವ್ರಕಿನಿರ ನಾನು ನಿಮ್ಮನ್ನ ಕಾಣಬೇಕು, ನಿಮ್ಮ ಕೂಡ ಮಾತಾಡ್ಬೇಕು ಅಂತ ಆಸೆ ಭಾಳ ಆಗೈತ್ರಿ ನನಗ. ನಿನಗ ಆಸೆ ಆಗೇತ? ಅದು ಹಂಗ್ಯಾಕ? ಏನ್ರಿ ನೀವು ಚಂದಿದ್ರ ಮೇಲೆ ಕಣ್ಣು ಕುಕ್ಕುವಂಗ ಆಸೆ ಆಗಿದ್ರ ಮೇಲೆ ಬಯಕೆ ಆಗಂಗಿಲ್ಲೇನ್ರಿ? ನಿಮ್ಮನ್ನ ಕಾಣ್ಬೇಕು, ನಿಮ್ಮ ಕೂಡ ಮಾತಾಡ್ಬೇಕು ಅಂದ್ರೆ ನೀವು ನನ್ನ ಸಿಕ್ಕಿದ್ದೇ ಇಲ್ರಿ. ಸಿಗಲಾರ್ದಂಗ ಅಡಿಕೊಂಡು ಕೊಡ್ತಾನೆ ಎಂದಾಗ
ತಿರುಗಾಡೋದ್ರೊಳಗ ನವಲಗುಂದದ ಸಂಧಿ ಗೊಂದಿ ಒಂದು ಉಳದಲ್ಲ ಒಂದು ಎಲ್ಲ ತಿರುಗಾಡಿ ಇಲ್ಲಿ ಬಂದಾಗ ಸಂಧ್ಯಾಗ ನಾ ಏನ್ ಹೋಗಿಲ್ ಬಿಡ್ರಿ, ಆದ್ರೂ ನಿಮ್ಮನ್ನ ಮಾತಾಡ್ಸ್ಬೇಕು ಅಂದಾಗ್ಲಿಲ್ಲ ಮಂದಿ ಬಹಳ ಹೆಂಗ ಮಾತಾಡ್ಸುದ್ರಿ? ಓಹೋ, ಯಾರೂ ಇಲ್ಲದಾಗ ಹೇಳುವಂತ ಶತ ಪ್ರೀತಿಗೆ ತಾನೆ. ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಸಿಗಬೇಕು. ಆಗ್ಲಿ ಈ ನಾಗಲಿಂಗ ಪ್ರೀತಿ ಕೇಳಿದವ್ರಿಗೆ ಕೊಡ್ತಾನ, ನಿರಾಶೆ ಮಾಡುತ್ತೆ. ಅಷ್ಟು ನಂಬಿಕೆ ನನಗೆ ಐತ್ ಬಿಡ್ರಿ. ಅಲ್ರಿ ನೀವು ಹೋಗಿ ಹೋಗಿ ಆ ಸಮಗಾರ ಭೀಮಿನ ಯಾಕೆ ಪ್ರೀತಿ ಮಾಡ್ತೀರಿ? ಮುಟ್ಬಾರ್ದ್ರಿ, ಕೀಳ ಜನ. ಏನಾಗ್ಲಿಂಗ ಪ್ರೀತಿ ಮಾಡಿಲ್ಲ ಹೇಳು, ಆಕೆ ಅಷ್ಟೊಂದು ಮಾಡ್ತಾಳ, ಪಾಪ ಯೂಸ್ ಮಾಡ್ತಾಳ, ಕಾಲು ಹಿಡಿತಾಳ, ಹಾಲು ಹಾಲು ಕುಡಿಸ್ತಾಳ, ಸೇವಾ ಮಾಡ್ತಾಳ, ಮಾಡ್ದೇನ್ ಮಾಡ್ಯಾಳು ಬೋಳಿ ಹಳೆ ಬೋಳಿ. ಅಯ್ಯೋ ಅಕ್ಕಿ ಮಾಡಿದ್ರೆ ಮಾಡೋಳಕ್ರಿ, ನೀವ್ ಯಾಕೆ ಮಳ್ಳಾಕಿರ ಸಮಗಾರ ಭೀಮಿಗೆ? ಪ್ರೀತಿಗೆ ಯಾರು ಮರಳಾಗುದಿಲ್ಲ ಸೋನುಬಾಯಿ, ಯಾರು ಮರಳಾಗುದಿಲ್ಲ. ನೀ ಬಂದಿರೋದು ಅದಕ್ಕ ಶಿವ ಪಾರ್ವತಿಗೂ ಮರುಳಾಗ್ಯಾನ, ಪಾರ್ಥಗೂ ಮರುಳಾಗ್ಯಾನ, ರಾವಣಗೂ ಮರುಳಾಗ್ಯಾನ, ಕೃಷ್ಣ ರಾಧಾಗೂ ಮರುಳಾಗ್ಯಾನ, ಟ್ಯೂನ್ ಬಾರ್ಸೋ ಮೀರಾಗೂ ಮರುಳಾಗ್ಯಾನ. ಅಂದ ಬಳಿಕ ಮೋಹದ ದಾಹನ ತುಂಬಿರೋ ಈ ಶರೀರಕ್ಕೆ ಪ್ರೀತಿ ಅನ್ನೋದು ಮಳ್ಳು ಹೌದು, ಚುಚ್ಚೋ ಮುಳ್ಳು ಹೌದು. ಆದ್ರೆ ಕರುಳು ಒಂದಾದ್ರೂ ಕರಡು ಒಂದು ಗುಡಿಸೋ ಪ್ರೀತಿನ ನನಗ್ ಬೇಕಾಗಿತ್ತು. ಈ ನಿಮ್ಮ ಮಾಟನ್ನ ಮೈಕಟ್ಟು, ನೀಟನ್ನ ಆಕಾರ, ನನ್ನ ಏರಿಯಾಗ ಒಂದು ಕಾಟನ ನಿದ್ದಿಲ್ಲ, ನೀರಡಿಕಿಲ್ಲ, ಹಗಲು ರಾತ್ರಿ ಎಂದು ನಿಮ್ಮನ್ನು ಕೂಡ್ಕೊಂಡಿನೋ ಅನ್ನ ಹಂಬಲ ಬಂದ ಬಲದ ಹೆಮ್ಮರಾಗಿರ್ಬೇಕದು ಅಲ್ಲ. ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಸಿಗಬೇಕು. ಸಮಗಾರ ಭೀಮವ್ವನ ಮ್ಯಾಗಿನ ಪ್ರೀತಿ ತೆಗೆದ ನಿನಗ ನೀಡಬೇಕು. ಆಗ್ಲಿ ಪ್ರೀತಿ ಎಂಥದ್ದು, ಯಾವಾಗ, ಎಲ್ಲಿ, ಎಷ್ಟು ಹೊತ್ತು ಬೇಕು ಕೇಳ್ಬಿಡು, ಒಟ್ಟಿಗೆ ಕೊಟ್ಟು ಬರ್ತಾನೆ. ಅದು ತನ್ನ ಪರಿಮಳಕ್ಕೆ ತಾನೇ, ಅದು ಒಬ್ಬರನ್ನೊಬ್ಬರು ಎಲ್ಲೆಂದರ ಅಲ್ಲಿ ಸಿಕ್ಕು ದಕ್ಕಿ ಉಕ್ಕಿಸಿಕೊಳ್ಳುವಂತಹ ಪ್ರೀತಿ. ಆನಂದ ಅನ್ನೋ ಸೀಮೆದಾಗಿ ಹೆಣ್ಣಾದ ನನಗ ನಿಮ್ಮಂಥದ್ದ ಒಂದು ಗಂಡು ಮಗುವಿಗೆ ತಾಯಿಯಾಗಬೇಕು ನಿಮ್ಮ ಪ್ರೀತಿ. ಕಲ್ಲಾಗಿ ಕುಡಿತ ಮೌನೇಶ್ ಕೂಡ ಮೈಯೆಲ್ಲ ಕಿವಿಯಾಗಿ ಕೇಳಿದೆಯಲ್ಲ. ನಿನ್ನ ಪ್ರೀತಿಗೂ ಸಮಗಾರ ಭೀಮವ್ವನ ಪ್ರೀತಿಗೂ ಎಷ್ಟೊಂದು ಅಂತರ. ಒಂದು ಗುರಿ ಮುಟ್ಟಿರೋ ಪ್ರೀತಿ ಅವಳದು, 100 ಗುರಿ ತುಂಬಿದಂಥ ಪ್ರೀತಿ ನಿಂದು. ಅಲ್ಲದ ನನ್ನಂಥದ್ದು ನಿನಗೆ ಮಗ ಆಗಬೇಕಾ? ನಿಜನಾ? ನಿಜ ನಿಜ, ಮೌನೇಶಿನ ಆಣೆಗೂ ನಿಜ. ಮಹದಾನಂದ ಮಹದಾನಂದ. ಐ ನಿಂಚಲ್ಲ ಸೀರಿ ಕಳಿ ನಿನ್ನ ಸೀರಿನ. ಏನ್ರಿ ನೀವು ಮರಿ ನಡಿವೆ ಕಳಿದೀನಿ, ಸಿಕ್ಕಲ್ ಸೀರಿ ಕಳ್ಯಾಕ ನಾನೇನು ಸಮಗಾರ ಭೀಮೆ ಅಲ್ಲ. ನಿನ್ನ ಬಾಯಾಗ ಸಮಗಾರ ಭೀಮವ್ವನ ಸುಂಬೈ ಪ್ರೀತಿ ಕೇಳ್ದಿ, ಸೀರಿ ಕಳಿ ಕೊಡ್ತೀನಿ ಅಂದೆ.
ಇದ್ರಲ್ಲಿ ನಂದೇನಮ್ಮ ತಪ್ಪು? ನಂದೇನು ತಪ್ಪು? ಆ ಕಾಮನಾಟದ ಕೂಟದ ಪ್ರೀತಿ ನಿಂದು, ಮುಕ್ತಿ ಮಾರ್ಗದತ್ತ ಕೊಂಡೊಯ್ಯೋ ಭಕ್ತಿ ತುಂಬಿದ ಪ್ರೀತಿ ಭೀಮ. ಮೋಹವಾಯಗಳ ಆದಿ ಅರಿಷಟ್ ವರ್ಗದ ಹಂಗು ಹರಿದು ಇಹಲೋಕದ ಪರಿವಿ ಇಲ್ಲದ ಭೀಮವ ಕಳೆದದ್ದು ದೇಹದ ಮ್ಯಾಗಿನ ಬಟ್ಟೆ ಅಲ್ಲ, ಇಹಲೋಕದ ಮೋಹ. ಅದುವೇ ಹುಟ್ಟಿರೋ ಸೀರೆ ಇಲ್ಲೇ ಬಿದ್ದೈತಿ. ತಮಗಾರ್ ಭೀಮಿ ಕೂಡ ಹಾಡ್ರು ನಡೆಸಿರೋ ನಿನಗ ನಾಚಿಕಿಲ್ಲ, ನಿನಗ ನಾಚಿಕಿಲ್ಲ. ಕೇಳಿದೆನೋ ಮೌನ? ಈ ನಾಗಲಿಂಗ ಸಮಗಾರ ಭೀಮವನ ಜೊತೆ ಪ್ರೀತಿ ತೋರಿಸಿದ್ದು ಇವಳ ಕಣ್ಣಿಗೆ ಹಾಕರ್ದಂಗಕ. ಹೇಯ ಭಾವನೆಗೆ ತಕ್ಕಂತೆ ಅರ್ಥ ಮಾಡಿಕೊಳ್ತಾರೆ ಕೀಳು ಮನದವರು, ಕೀಳು ಮನದವರು. ಭಲೆ ಭಲೆ ಸೋಮಬಾಯಿ, ಅಣ್ಣ ಕಣ್ಣು ಹಕ್ಕಿ ಒಂದು ಬಲ್ಲವ್ವ ತಂಗಿ. ಅಣ್ಣ ಕಣ್ಣು ಹಕ್ಕಿ ಒಂದು ಬಂತವ್ವ ತಂಗಿ, ಬಂತವ್ವ ತಂಗಿ. ಕಣ್ಣ ತಿರುಗಿದ ಹಣ್ಣಿಗಾಗಿ ಕೊಟ್ಟ ಹಾಕಿದ, ಕಣ್ಣ ತಿರುಗಿದ ಹಣ್ಣಿಗಾಗಿ. ದಿಕ್ಕೇಡಿ ನನ್ನ ಮನಸ್ಸು ಮರಿದೆಲ್ಲ. ಆಗ್ಲಿ, ಈಗ್ಲೇ ಊರೊಳಗೋಗಿ ಎಲ್ಲ ಕಡೆಯಿಂದ ನಿನಗ ಚೀತು ಹಾಕಿ ನಿನ್ನ ಊರ್ ಬಿಡಿಸ್ಲಿಲ್ಲ ಅಂದ್ರ ನಾನು ಹೆಣ್ಣ ಅಲ್ಲ ಅಂತ ತಿಳಿ. ಹೇಳ್ಕೊಳ್ಳೋ ಅವಶ್ಯಕತೆ ನಾಗನಿಗೆಲ್ಲ, ನಾಗನಿಗೆಲ್ಲ. ನೀನೀಗಂದಂತೆ ಹೆಣ್ಣೆ ಅಲ್ಲದ ರೂಪನಲ್ಲ. ಸಂಸಾರದ ಸುಖಾನು ಇಲ್ಲ, ಸಾಹಿತ್ಯ ಸುಖಾನು ಇಲ್ಲದ ನಾಗನಿಯ ದೊಡ್ಡ ಮಹಾವೇದಂತಿವ ಇವ ಹೇಳುವಂಗ ನಡೆದ್ಬಿಡ್ತತಿ. ಅಯ್ಯಯ್ಯಯ್ಯಯ್ಯಯ್ಯ ಬಾಯಪ್ಪ, ನೀ ಹೇಳ್ದಂಗ ನವಲ್ಗುಂದ್ರ ಪ್ಯಾಟಿ ತುಂಬಾ ತಿರುಗಾಡಿ ನೀ ಹೇಳ್ದಂಗ ಹಣ್ಣು ಹೂ ಎಲ್ಲಾ ತಂದೀನಿ. ತಗೋ ಬಾಯಪ್ಪ. ನೀನಲ್ಲಿ ಬೇಟೆಯಾಗಿಸ್ಕೊಳ್ಳೋ ಮುಂದೆ ನಾನು ಇಲ್ಲೇ ಚಿನ್ನ ಮುಗಿಸಿಬಿಟ್ಟೆ. ಎಂಚಿಂತ ಹಣ್ಣು ಬಂದಿತ್ತು ತಾಯಿ. ಅದರಾಗಿ ಈಗ ಒಂದೇ ಒಂದು ಕೊಳಕ್ ಹಣ್ಣು ಬಂದಿತ್ತವ, ಅದನ್ನ ಬಿಟ್ಟುಬಿಟ್ಟೆ. ನಿನ್ನ ಮಗನವ ನಾನು, ನಿನ್ನ ಮಗ. ತಂದಿನಿ, ಒಳಗಿಟ್ಬಹುದು, ಒಳಗಿಟ್ಟ ಒಳಗಿಟ್ಟ. ಮಡಿ ಗುಡಿ ಮಠ ನನ್ನಂತಕಿ ಹೆಂಗಯಪ್ಪ ಒಳಗ? ಮಡಿ ತಾಯಿ ಮಾತ್ರ ನೀನು ಹೇಳಿದೆಯ. ಮಡಿ ಯಾವುದು ಭೀಮವು ತಾಯಿ? ಮಡಿ ಯಾವುದು? ಅಂತರಂಗ ಶುಚಿಯಾಗಿರೋದೇ ಮಡಿ. ಅದಿಲ್ಲದೆ ಹೋದ್ರೆ ಎಲ್ಲ ಕಾಲ ಮಡಿ. ನೀನೀಗ ಒಳಗ ನಡಿ, ನೋಡಿ ಗದ್ದಲ ಎದ್ದೈತಿ, ಊರಾಗ ಗದ್ದಲ ಎದ್ದೈತಿ, ಗದ್ದಲ ಎದ್ದೈತಿ, ಊರಾಗ ಗದ್ದಲ ಎದ್ದೈತಿ. ಗದ್ದಲ ಎದ್ದು ಊರ ತುಂಬ ಸುದ್ದಿ ಹತ್ತೈತಿ, ಗದ್ದಲ ಎದ್ದು ಸುದ್ದಿ ಹತ್ತೈತಿ. ಇಬ್ಬರು ಬಂದ್ರಿ, ಏನ್ ಮಾಡಿದ್ರಪ್ಪ? ತಲೆ ಕೆಟ್ಟೋಗೈತಪ್ಪ. ಆರಾಮಾಗಿ ಇಬ್ರು ಕಲ್ಲು ಹೊಡ್ಕೊಂಡ್ ಜೀವನ ಮಾಡ್ಕೊಂತ ಇದ್ವಿ. ಊರಾಗ ಇವ್ಗೊಂದ್ ಪಾತ್ರ ಹಾಕತ್ತಾರ, ನನಗೊಂದ್ ಪಾತ್ರ ಕೊಡತ್ತಾರ, ಸೋ ಕೊಡತ್ತಾರ. ಇವ್ ಒಳ್ಳೆ ಅಂತಂದ ಆದ್ರೂ ನಾ ಅಜ್ಜನ ಆಶೀರ್ವಾದ ಪಾಡ್ಕೊಂಡ್ ಬರ್ತೇನೆ ಅಂತ ಹೇಳಿ ಜೊತೆ ಹಾಕೊಂಡಿ. ನೀವ ಹೋಗಪ್ಪ ಮಾಸ್ತರ್ ಹೇಳ, ಅಜ್ಜನ ಆಶೀರ್ವಾದ ತಗೊಂಡಿಲ್ಲ, ಹೋಗಿ ಹೇಳೋದು. ಅಜ್ಜನ ಆಶೀರ್ವಾದ ತಗೊಂಡೆ, ಹೋಗಿ ಮಾಸ್ತರ್ ಕಡೆ ನಡಿ, ಬರ್ತೇನೆ ನಡಿನ. ಬರ್ತೇನೆ ನಡಿ ಯಪ್ಪ.
ಏನ್ ಮಾಡ್ಲಿಯಪ್ಪ ನನಗೆ ದಿಕ್ಕ ತಿಳಿದಂಗ ಆಗ್ಬಿಡತ್ತಿ. ಅಲ್ಲಿ ಇದ್ರಾಗ ನಮ್ಮ ರಂಗ್ ತಾಲೀಮ್ನಾಗ ಒಂದ್ ಹೇಳಾಕತ್ತಾರ, ಇಲ್ಲೊಂದು ಹೇಳಾಕತ್ತಾರ. ಅದೇ ನನಗೆ ದಿಕ್ಕ ತಿಳಿದಂಗ ಐತಿಪ್ಪ. ನನ್ನ ಪಾಡಿ ನಾನು ಕಲ್ಲು ಹೊಡ್ಕೊಂತ ದುಡ್ಕೊಂತ ಆರಾಮಾಗಿದ್ದೆ ಅಜ್ಜ. ಈ ಊರಾಗ ಹಿರಿಯರೆಲ್ಲ ಕೂಡ್ಕೊಂಡು ಒಂದ್ ಆಟ ಊಡಿಬಿಟ್ಟಾರಪ್ಪ. ಒಂದ್ ಆಟ ಊಡ್ಯಾರಪ್ಪ. ಅದು ಯಾವ್ದಪ್ಪ? ದೊಡ್ಡಾಟ. ದೊಡ್ಡಾಟ ಊಡ್ಯಾರಪ್ಪ. ನಿಮ್ಮ ಊರಾಗ ಸಣ್ಣ ಆಟ ಎಲ್ಲ ಮುಗಿದಪ್ಪ. ಈಗ ದೊಡ್ಡಾಟ ಹಚ್ಚಾರ. ಆ ದೊಡ್ಡಾಟದಾಗ ನನಗೊಂದು ಸೋಕ್ ಕೊಟ್ಟಾರಪ್ಪ. ಯಪ್ಪ ಸೋಕ್ ಕೊಟ್ಟಾರ. ಅದಕ್ಕೆ ಹೆಂಗ್ ವಿಚಾರ ಮಾಡ್ಲಿ, ಏನ್ ಮಾಡ್ಲಿ ಅಂತ ಹೇಳಿ ನಿನ್ನ ಆಶೀರ್ವಾದ ಪಡ್ಕೊಂಡು ಏನಾರ ದಾರಿ ಸಿಗ್ತೇನೆ ಅಂತ ಬಂದೇನಪ್ಪ. ನಾನೇನು ಮಾಡಿ ಅದು ಯಪ್ಪ, ಅದು ಸೋಗ್ ಅಂತ ಗೊತ್ತೇನಪ್ಪ. ಯಪ್ಪ ಅದು 5 ಮಂದಿ ಗಂಡ್ರು ಒಬ್ಬಕ್ಕೆ ಹೆಂಡ್ತಿರ್ತಾವಲ್ಲಪ್ಪ ಆಕಿ. ಅದೇಪ್ಪ 5 ಮಂದಿ ಗಂಡ್ರು ಒಬ್ಬಕ್ಕೆ ಹೆಂಡ್ತಿರ್ತಾವಲ್ಲಪ್ಪ ಆಕಿ. ಅದೇಪ್ಪ ಧೂಪಾರ್ತಿ ಅಪ್ಪ. ಯಾಕಪ್ಪ? ದ್ರೌಪಾರ್ತಿ ಅಲ್ಲಲೇ, ಅದು ದ್ರೌಪದಿ. ಯಪ್ಪ ಅದಪ್ಪದಿ ಯಪ್ಪ, ಅದಪ್ಪದಿ ಅದನ್ನ ಕೊಟ್ಟಾರಪ್ಪ. ಅದಕ್ಕ ಈ ನಮ್ಮ ಸಮಗಾರ ಭೀಮವ್ವದಾಳಪ್ಪ. ಸಮಗಾರ ಭೀಮವ್ವ ಪೀತಾಂಬರ ಉಟ್ಕೊಂಡ್ ಬಂದಾಳಪ್ಪ. ಸಮಗಾರ ಭೀಮವ್ವ ಪೀತಾಂಬರ ಉಟ್ಕೊಂಡ್ ಬಂದ್ಬಿಟ್ಟಾಳ. ಅದನ್ನ ನಮ್ಮ ಮಾಸ್ತರ್ ಹೊಡನಪ್ಪ. ಅದು ತಗೊಂಬಂದು ಉಟ್ಕೊಲೆ, ನಿಂದು ಸೋಗ್ ಚಲೋ ಆಕತ್ ಅಂತ ಹೇಳಿದಜ್ಜ. ಅದಕ್ಕೆ ಸಮಗಾರ ಭೀಮವ್ವನ ಕಡೆ ಆ ಪೀತಾಂಬರ ಕೊಡಿಸಪ್ಪ, ಆಟ ಮುಗಿಸ್ಕೊ ಹೋಗ್ತೇನೆ. ಪೀತಾಂಬರ ಏನಪ್ಪ? ಪೀತಾಂಬರ ಕೊಡಿಸಪ್ಪ, ಏನ ಆಟ ಮುಗಿಸ್ಕೊಡ್ತೇನೆ. ಪೀತಾಂಬರ ಕೊಡ್ಸಪ್ಪ. ಏನ್ ಮಾಡ್ಬೇಕು? ಪಾತ್ರ ಮಾಡೋದ್ ಬಿಟ್ಟು ಇದನ್ನ ಬಾಗಿಟ್ಕೊಳ್ಳೆ. ನೀನೇ ಹೇಳು, ಆಕ್ಟಿಂಗ್ ಮಾಡ್ಬೇಕ ಏನು? ನಾವು ಮೈಕ್ ಹಿಡ್ಕೊಂಡ್ ಮಾಡ್ತಾರ. ನೀನ ಮಾಡೋ, ನೀ ಪಾತ್ರ ಮಾಡಿದ್ರೆ ನೀ ಮಾಡಿ ತೋರಿಸ್ಬ. ನೋಡಪ್ಪ ಅಯ್ಯಪ್ಪ, ಅದು ಅಲ್ಲ. ತರ ಮುಂದೆ ಚಲೋ ಮೈಕ್ ತಗೊಂಬ. 25,000 ಪ್ರಯೋಗ ಮಾಡೀನಿ. ಇದು ಒಂದು ನಾಟಕ ಅಲ್ಲ, 25,000. ಹಂಗಾರೆ ಕಿತ್ಕೊಂಡು ಹೋಗಪ್ಪ ಇದನ್ನು. ಮತ್ತೆ ಯಾರ ತಂದು ಹಾಕ್ತಾರೆ? ಅಲ್ಲಿದು ಪದ್ಧತಿ. ಸೊ ಪ್ರೀತಿನ ಮಾತಾಡು. ಸೋಗ್ ಚಂದ ಕತ್ಲಿ ಇಸ್ಕೊಂಬ ಅಂದಾನಪ್ಪ. ಅದಕ್ಕೆ ಬಂದೇನೆ. ನೀನು ಪೀತಾಂಬರ ಇಟ್ಕೊಂಡು ಬಂದಿದ್ ನೋಡ್ದಿ? ಯಪ್ಪ ನಾನು ಕಷ್ಟ ಯಾಕಪ್ಪ? ನವಳಗೊಂದು ಪ್ಯಾಟಿ ತುಂಬಾ ಮಂದಿ ಎಲ್ಲ ನೋಡ್ಯಾರ. ಇಂಥ ಬಡಿವಂತಕ್ಕಿಂತ ಕಿಂಬತ್ತಿನ ಪೀತಾಂಬರ ಎಲ್ಲಿಂದ ಬಂತು? ಪೀತಾಂಬರ ಎಲ್ಲಿಂದ ಬಂತು? ಅಲ್ಲಂತೇಳಿ ಅಲ್ಲಲ್ಲಿ ಗುಸು ಗುಸು ಮಾತಾಡತ್ತಾರಪ್ಪ. ಅದನ್ನ ಟೀಸದ್ ಕೊಡಿಯಪ್ಪ, ಆಟ ಮುಗಿಸ್ಕೊಂಡು ಕೊಡ್ತೇನೆ. ಒಂದು ಕೆಲಸ ಮಾಡು ಯಪ್ಪ. ನೀನು ಏನು ಇಸ್ಕೊಂಡು ಹೋಗಾಕ ಬಂದಿದಿ ಪೀತಾಂಬರ? ಯಪ್ಪ. ನನ್ನ ಕೆಲಸವನ್ನು ಮಾಡು. ಏನಪ್ಪ ಅದು? ನಿನ್ನ ಮಾಸ್ತರ್ ನಿನಗೇನು ಕಲಿಸ್ಯಾನ? ಯಪ್ಪ. ಅದನ್ನ ನನ್ನ ಮುಂದೆ ಒಂದ್ಸಲ ಹೋಗಿ ನನ್ನ ಮನಸ್ಸಿಗೆ ಹಿಡಿತು ಅಂದ್ರ ನಿನಗೆ ಪೀತಾಂಬರ ಯಪ್ಪ. ನಾನು ತಾಲೀಮ್ಗೆ ಸರಿಯಾಗಿ ಹೋಗಿಲ್ ಬಿಡಿಯಪ್ಪ. ಒಂದೇ ದಿವ್ಸ ಹೋಗ್ಯಾನ ನಾನು. ಅವ್ರೇನು ಊಟ ಮಾಡಿ ಮಲ್ಗಾಕ ಕರ್ಸ್ಯವೇನು? ಹೋಗಿಲ್ಲಪ್ಪ. ಒಂದ್ ದಿವ್ಸ ಎಟ್ ಕಲ್ಸ್ಯಾರ. ಯಪ್ಪ ಅವ ಭೀಮಸೇನ ಅಂತ ಅದನ್ನಲ್ಲಪ್ಪ. ಅವ ಶಟ್ಕೊಂಡ್ ಹೋಗಿ ದೂರ ಮಕ್ಕೊಂಡಿರ್ತಾನ. ಈಕಿ ಧೂಪಾರ್ತಿ ಅಲ್ಲಪ್ಪ ದ್ರೌಪದಿ ಎಬ್ಸಾಕ್ ಹೋಗ್ತಾಳಪ್ಪ. ಅವಾಗ ಒಂದ್ ಪದ ಐತಿ, ಪದ ಯಪ್ಪ, ಪದ ಐತಿ. ಹಾಡ್ಲೇಪ್ಪ ಹೋಗಿ ನೋಡಿ. ಹೆಣ್ಣು ಓದಿರ್ದಂಗ ಓದ್ರಿ. ಅಪ್ಪ ಪಟ್ಟಿ ಸೂರ ನನಗಂತೂ ಜೀವನದಾಗ ಗೊತ್ತೇಲಿಪ್ಪ. ಹಂಗ ಹೋದ್ರೆ ಹಾಕ್ತೀನಿ. ಹೋಗಿಲೇಪ್ಪ. ಮಲಗಿಕೊಂಡಿಹ ಭೀಮನು ನಿಶ್ಚಿಂತನು ಎಬ್ಬಿಸಲೆಂತು ನಾನು. ಅದಿಯೇ ಇಲ್ಲಲೇ ನಾವೆಲ್ಲ ಹೋಗೇ ಬಿಟ್ಟೆ. ಅವ ಭೀಮವ್ ತಾಯಿ ಗಾಲಿ ಮಾಡಿ ಸೋಗ ಮಾಡ ದೂರಿಗೆ ಬಂದಾನ. ಬಾ ನಿಮ್ಮ ಹೆಣ್ಮಕ್ಳು ನೆಂಬಂಗಿಲ್ಲವ ನಾವು.
ದೇವರ ನಿನ್ನ ಎಂಬಬಾರದು ನೋಡು. ಯಾಕಪ್ಪ ಏನು? ಅಲ್ವೇ ಪೀತಾಂಬರ ಬಿಚ್ಚಿಟ್ಟು ಇದನ್ ಸೀರೆ ಉಟ್ಕೊಂಡ್ ಬಂದಿಲ್ಲ, ಯಾಕೆ ಹಿಂಗ್ ಮೋಸ ಮಾಡ್ತೀವ ನೀನು? ಪೀತಾಂಬ್ರ ಹಾ ನಾ ಉಟ್ಕೊಂಡಿದ್ನ್ಯ? ಏನ್ ಹೇಳ್ತೀವಿ ನೀ ಪೀತಾಂಬರ ಉಟ್ಕೊಂಡ್ ಬಂದಿದ್ ನಾನ್ ಅಷ್ಟೇ ಅಲ್ಲ, ನವಲಗುಂದ ಪ್ಯಾಟೆನ್ ಮಂದಿ ಎಲ್ಲ ನೋಡ್ಯಾರ. ಅದ್ರಾಗ ನಮ್ಮ ಮಾಸ್ತರ್ ತಂದ್ಬಿಟ್ಟು ಆ ಪೀತಾಂಬರ ಈಗ ಸೋದು ಚಲೋ ಆಕತಿ ಇದ್ಬಮ್ಮ ಅಂತ ಹೇಳ್ಯಾನ. ಈಗ ನಾ ಕೇಕ್ ಅಂತ ಬಿಚ್ಚಿಟ್ ಬಂದಿ ಅಲ್ವೇ, ಹಂಗ್ಯಾಕ್ ಮಾಡ್ತೀವೇನಿ? ಏನಯ್ಯಪ್ಪ ನೀನು ಪೀತಾಂಬ್ರ ಅಂತ ನನ್ನ ಹತ್ರ ಎಲ್ಲಿಂದ ಬರ್ಬೇಕು? ಹುಟ್ಟ ನೋಡೇ ಇಲ್ಲ ನಾನು ಪೀತಾಂಬ್ರ ಹೆಂಗಿರುತ್ತ ಅಂತ ಹೇಳಿ. ನಾನ್ ನೋಡಿ ನೀ ಉಟ್ಕೊಂಡ್ ಬಂದಿದ್ದ, ಅಯ್ಯ ಅಯ್ಯ ಉಟ್ಕೊಂಡ್ ಬಂದೇವು ನೋಡಿನ. ಇಲ್ಲ ಯಪ್ಪ, ಕರಿಯಂಗ್ ಹೇಳ್ತೀನಿ, ಯಾ ಪೀತಾಂಬ್ರನೂ ಇಲ್ಲ ನನ್ನ ಕಡೆ. ಹೇಳಪ್ಪ ಅಜ್ಜ. ಅಲ್ಲ ಪೀತಾಂಬ್ರ ಇಲ್ಲದ ಎಲ್ಲಿಂದ ಕೊಡ್ಲಿ ಅಂತ ಯಪ್ಪ ನಾನ್ ನೋಡೇನಪ್ಪ, ನಮ್ಮ ಮಾಸ್ತರ್ ನೋಡ್ಯಾನ. ಒಂದು ಕೆಲಸ ಮಾಡು, ಹೋಯಪ್ಪ ಊರಾಗ ಹೋಗು, ಹೋಯಪ್ಪ. ಗೌಡ್ರ ಮನೆಗೆ ಹೋಗು, ಹಾ ನನ್ನ ಹೆಸರು ಕೊಡ್ತಾರೆ ತಗೊಂಡು ಹೋಗು. ಆಯ್ತಪ್ಪ. ನನ್ನ ಆಟ ಚಲೋ ಆಗಿ ಅಂತ ಆಶೀರ್ವಾದ ಮಾಡಪ್ಪ. ನಿನ್ನ ಸೋಗ ನಿನ್ನ ಕಾಪಾಡಿ ಹೋಗದು. ಆಯ್ತಪ್ಪ, ನನ್ನ ಧ್ವನಿನ ನಿನ್ನ ಹಿಡಿದು. ಆಯ್ತು. ಅಲ್ಲ ಯಪ್ಪ, ಇಲ್ಲದ ಪೀತಾಂಬ್ರ ಕೊಡು ಕೊಡು ಅಂತಾರಲ್ಲ, ಎಲ್ಲಿಂದ ತಂದು ಕೊಡ್ಲಿ ಯಪ್ಪ ಪೀತಾಂಬ್ರನ ಇವ್ರಿಗೆ ಅಂತೀನಿ ನಾನು. ಈ ಮೌತಾಯಿ, ನೀನು ಪೀತಾಂಬರ ಹುಟ್ಟದ್ದು ನಿಜ, ಹಾ? ನಿಜವಾ? ಆದ್ರದು ಜನರ ಕಣ್ಣಿಗೆ ಸಾಮಾನ್ಯ ಪೀತಾಂಬರದಂಗ್ ಕಂಡಿಲ್ಲ. ಯಾವ ಶ್ರೀಮಂತನಿಗೂ ಎಷ್ಟು ದುಡ್ಡು ಸುರಿವಿದ್ರು ಸಿಗಲಾರದಂಥ ಪೀತಾಂಬರ. ಭಕ್ತಿ ಅನ್ನೋ ರೇಷ್ಮೆಯ ಸತ್ಯದ ಶುಭ್ರತೆಯೊಳಗ ನಂಬಿಕೆ ಅನ್ನೋ ಬುಟ್ಟ ತುಂಬಿ ಅಭಿಮಾನದ ಸೆರಗು, ವಿವೇಕದ ಧಡಿ, ನೇಮ ಅನ್ನೋ ನೀರಿಗೆ ಒಯ್ದು ವೈರಾಗ್ಯ ಅನ್ನೋ ಬಹುಬೆಲೆ ಬಾಳುವ ಪೀತಾಂಬರ ಒಟ್ಟು ನವಲಗುಂದದ ಬ್ಯಾಟಿ ತುಂಬ ತಿರುಗಾಡಿ ಬಂದಿದ್ದಿತ್ತು. ಬ್ಯಾಟಿ ತುಂಬ ತಿರುಗಾಡಿ ಬ್ಯಾಟಿ ತುಂಬ ಬ್ಯಾಟಿ. ಯಪ್ಪ, ನಿನ್ನ ಲೀಲಾ ತಿಳಿಯುವಷ್ಟು ತ್ರಾಣ ನನಗಿಲ್ಲ ಯಪ್ಪ, ನನಗಿಲ್ಲ. ಪ್ಯಾಟಿ ತುಂಬ ಬರೇ ಬತ್ಲೆಯಾಗಿ ಹಣ ಕೊಡು ಅಂತ ತಿರುಗಾಡ್ಬೇಕಾದ್ರ ಭೀಮವ್ವ ನೀ ಯಾಕೆ ಹೆಂಗ ಬಂದಿ ಅಂತ ಒಬ್ರು ನನ್ನ ಕೇಳಲಿಲ್ಲ, ನನ್ನ ಬೈಲಿಲ್ಲ ಯಪ್ಪ. ಈ ನವಲಗುಂದ ಬೆರಗಾಗಿ ನನ್ನ ನೋಡುವಂಗ ಮಾಡ್ದಿಯಪ್ಪ, ಬೆರಗಾಗಿ ನಿಂತು ನೋಡುವಂಗ ಮಾಡ್ದಿ. ನನ್ನ ಲೀಲಾ ನನಗೆ ತಿಳಿಯುವಂಗೆ. ಭಲೆ ಭೀಮವ್ವ, ಕನ್ನಡ ನಾಡಿನ ನಾರಿಮಣಿಯರ ಸಾಲಿನಲ್ಲಿ ನವಲಗುಂದದ ಸಮಗಾರ ಭೀಮವ್ವ ಅಚ್ಚಳಿಯದೇ ಉಳಿಯಲಿ. ನಿನ್ನ ಜನ್ಮ ಸಾರ್ಥಕ ಮೌನ. ನೋಡಿ ಏನೋ ಭೀಮವ್ವನ ಭೀಕರ ವೈರಾಗ್ಯನ. 12ನೇ ಶತಮಾನದ ಅಕ್ಕ ಮಹಾದೇವಿ 18ನೇ ಶತಮಾನದೊಳಗೆ ನವಲಗುಂದದಲ್ಲಿ ಮತ್ತೆ ಸಮಗಾರ ಭೀಮವಾಗಿ ಹುಟ್ಟಿ ಬಂದಾಳು. ಮೌನ, ಯಾವ ಹೊಲಸು ಆಶೆ ಆಮಿಷ ಇಲ್ಲದಿರು ಈ ಭೀಮವ ಸಮಗಾರಳು, ಅಥವಾ ಮನಸ್ಸಿನಲ್ಲಿ 108 ಆಶೆಗಳು ತುಂಬಿ ಉಚ್ಚ ಕುಲದವರು ಅಂತ ಹೇಳಿಕೊಂಡು ನಡೋ ಊರೊಳಗಿರೋ ಈ ಜನ ಸಮಗಾರ. ಹೇಳು ಮೌನ, ಏಕೆ ಕಲ್ಲಾಗಿ ಕುಳಲಿ ಗ್ರಾಮದ ಅವನ ಪಾದಧೂಳಿ ಇಲ್ಲಿ ಬಿದ್ದಿರಬಾರ್ದು ಯಾಕೆ? ಆ ಪುಣ್ಯಾತ್ಮನ ನೆನೆಸಕ್ಕೋಸ್ಕರ ಮತ್ತಿವತ್ತು ನನ್ನ ಈ ರೂಪದಾಗ ಆ ಪುಣ್ಯಾತ್ಮ ನಮ್ಮನ್ನ ಕರೆಸ್ಕೊಂಡವ. ಕರೆಸಿರಿ ನೀವು ಹಬ್ಬ ಹರಿದಿನ ಜಾತ್ರೆ ಅಂದ್ಕೊಳ್ಳೆ ಡಿಸ್ಕೋ ಡ್ಯಾನ್ಸ್ ತಂದು 1-2-3 ಜನ ಹೆಣ್ಮಕ್ಳು ತಂದು ಇಟೀಟ ಡ್ರೆಸ್ ಮಾಡಿಕೊಂಡು ಡಿಸ್ಕೋ ಹಚ್ಚಿ ದಗ್ಗಡಂದು ಕ್ಯಾಕೆ ಹೊಡಿಬಹುದಾಗಿತ್ತು. ಆದ್ರೆ ನಿಮ್ಮೂರಿನ ಹಿರಿಯರು ಹಾಗೆ ಮಾಡಿಲ್ಲ. ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡ್ತಾರೆ ನಿಮ್ಮ ಊರಿನವರು. ಅದು ಆಗಬೇಕಾಗಿತ್ತು ಈ ಊರಾಗ.
ಈ ಊರಾಗಲ್ಲ, ಯಾವುದೇ ಊರಾಗಾದ್ರೂ ಆಗ್ಬೋದು. ಯಾಕಂದ್ರೆ ನಮ್ಮ ಪರಿಜ್ಞಾನ ಇಲ್ಲದ ಜೀವನ ನಾವು ಮಾಡಕತ್ತೇವೆ. ನಮ್ಮ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವ್ಯಾರು ನಾವ ತಿಳ್ಕೊಳಕೊಳ್ಳಿ, ಇನ್ನು ಮಂದಿನೇನು ಕೇಳೋದು ನೀವ್ಯಾರು ಅಂತ. ಆ ಮಟ್ಟಕ್ಕಾಗ್ಯೇವು ನಾವು. ನಮ್ಮ ಮಕ್ಕಳ ನಮ್ಮ ಮನೆ ನಮ್ಮ ಮಾತು ಕೇಳೋದಿಲ್ಲ, ಇನ್ನು ಬೇರೆಯವ್ರ ಮಾತು ಕೇಳ್ತೀವೇನ್ರಿ ನಾವು? ಇಂಥ ಒಂದು 18ನೇ ಶತಮಾನದಲ್ಲಿ ಮಾಡಿಟ್ಟು ಹೋಗಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ನವಲಗುಂದ ನಾಗಲಿಂಗಪ್ಪನವರು ಬುತ್ತಿಗಂಟನ್ನ ಈ ಜಾತ್ರೆ ನಿಮಿತ್ತ ನಿಮಗೆ ಉಣಿಸಾಕ ನಮ್ಮನ್ನು ಕರ್ಕೊಂಬಂದಾರಲ್ಲ, ಈ ಊರಿನ ಹಿರಿಯರಿಗೆ ನನ್ನ ಅನಂತ ಅನಂತ ಪ್ರಣಾಮ. ಈ ನಾಟಕ 1978ನೇ ಇಸ್ವಿಯಲ್ಲಿ ಗದಗಿನಲ್ಲಿ ತಯಾರಾಗಿದೆ. ಅದು ಯಾರಿಂದ ತಯಾರಾಗಿದೆ? ಪುಟ್ಟರಾಜು ಗವಾಯಿಗಳಿಂದ ತಯಾರಾಗಿದೆ. ಅವರ ಆಶೀರ್ವಾದದಿಂದನೇ ಈ ನಾಟಕ ಪ್ರಾರಂಭ ಆಗಿರೋದು. ಅವರು ಮೊದಲನೇ ಪ್ರಯೋಗಕ್ಕೆ ಬಂದರು, 101ನೇ ಪ್ರಯೋಗಕ್ಕೆ ಬಂದರು, 250ನೇ ಪ್ರಯೋಗಕ್ಕೆ ಬಂದರು ಪುಟ್ಟಯ್ಯಜ್ಜಾರು ಮತ್ತು ತೋಂಟದ ಸಿದ್ಧಲಿಂಗ ಸ್ವಾಮಿ. ಅವ ಬಂದಾಗ ಒಂದು ಮಾತು ಹೇಳಿದರು ಪುಟ್ಟಯ್ಯಜ್ಜವರು, ಕೋಟೇಶಪ್ಪ ಈ ನಾಟಕ ಎಷ್ಟು ಪ್ರಯೋಗ ಹೋಗುತ್ತಂತ ಎಣಸಕ್ಕಾಗಲ್ಲಪ್ಪ, ಹಂಗೆ ಹೋಗುತ್ತೆ ಹೋಗು ಅಂದಿದ್ರು. ನನಗೂ ಅವಾಗ ಈ ಪಾತ್ರ ಮಾಡಬಂದು 28 ವರ್ಷ. ನನಗೆ ಈಗ ನನಗೆ 78 ವರ್ಷದ ಪಾತ್ರ ಮಾಡ್ಕೊಂಡು ನಿಮ್ಮನ್ನು ನಿಂತೇನೆ ನಾನು. 28ನೇ ವಯಸ್ಸಕ್ಕೆ ಈ ಪಾತ್ರಕ್ಕೆ ಬಣ್ಣ ಹಚ್ಚಿದವನ್ನ. ಆ ಪುಣ್ಯಾತ್ಮ ಹೇಳಿದಂಥ ಒಂದು ನುಡಿ, ಒಂದು ಸದ್ಗುರುವಿನ ಒಂದು ವಾಣಿ ಎಷ್ಟರ ಮಟ್ಟಿಗೆ ಗಟ್ಟಿ ಐತೆ ಅನ್ನಕ್ಕೆ ಇದೇ ಒಂದು ಜೀವಂತ ಸಾಕ್ಷಿ. ಈ ಕುಳದೆ ಗ್ರಾಮದಾಗ ನಿಮ್ಮ ಮುಂದೆ ನಾ ಬಂದು ನಿಂತೇನೆ. ಹಣ ಎಲ್ಲಾದ್ರೂ ಕೊಡ್ತಾರ್ರಿ, ಹಣ ಕೊಡೋದು ದೊಡ್ಡ ಮಾತಲ್ಲ. ಮಾನವೀಯತೆಯ ಮೌಲ್ಯಗಳನ್ನು ಉಳಿಸ್ಕೊಂಡು ಹೋಗೋದು ಬಹಳ ದೊಡ್ಡ ಮಾತದ. ಪವಾಡ ಅಂತೀರು, ಏನು ಸಾಕ್ಷಾತ್ಕಾರ ಅಂತೀರು, ಅಥವಾ ಏನು ಒಂದು ಲೀಲೆ ಅಂತೀರು ಗೊತ್ತಿಲ್ಲ. ಈ ನಾಟಕನ ಗದಿ ಕ್ಯಾಂಪೇನ್ ಮಾಡಿದಾಗ 50 ಪ್ರಯೋಗ ಹೋಯಿತು. 68ನೇ ಪ್ರಯೋಗದ ದಿವಸ ಅಜ್ಜ ನಮಗೆ ಒಂದು ಪವಾಡ ತೋರಿಸಿಬಿಟ್ಟ. ನಾಗಲಿಂಗಪ್ಪ ಏನು ಮಾಡಿದ, ಈ ಭೀಮವನ ಪಾತ್ರ ಮಾಡೋರು ಅಂಬುಜಾದೇವಿ ಮೈಸೂರು ಅಂತ ಒಬ್ಬ ಹೆಣ್ಮಗಳಿದ್ರು. ಗೋಕಾ ಕಂಪ್ನಿ, ಶಾರದಾ ನಾಟಕ ಮಂದಿ ಅಂದರೆ ಗೋಕಾ ಕಂಪ್ನಿ ಅಂದರೆ ಕರ್ನಾಟಕದೊಳಗೆ ದೊಡ್ಡ ಕಂಪ್ನಿ ಅದು. ಆ ಕಂಪ್ನಿಯೊಳಗೆ ಅಂಬುಜಮ್ಮ ಮೈಸೂರು ಅಂತ ಅವರು ಪಾತ್ರ ಮಾಡ್ತಾಯಿದ್ರು. ಆ ಪಾತ್ರ ಮಾಡೋ ಮುಂದೆ ಅವರಿಗೆ 52 ವಯಸ್ಸು, ನನಗೆ 28 ವಯಸ್ಸು. ಅವಾಗ ತಪ್ಪು ತಿಳ್ಕೊಬೇಡ್ರಿ ತಾಯಂದ್ರೆ, ಹೆಣ್ಣು ಮಕ್ಕಳಿಗೆ ತಿಂಗಳಿಗೊಮ್ಮೆ ಆಗೋ ಮುಟ್ಟು ಅನ್ನೋದು ಏನಿದೆಯಲ್ಲ, ಆ ಹೆಣ್ಣು ಮಗಳಿಗೆ 13 ವರ್ಷ ಆಗಿತ್ತು ಅಲ್ಲೇ ನಿಂತು. ಆ ಹೆಣ್ಣು ಮಗಳಿಗೆ ಮುಟ್ಟು ಅನ್ನೋದು ನಿಂತು 13 ವರ್ಷ ಆಗಿತ್ತು. ಎದಿನೂ ಬಚ್ಚಿ ಹೋಗ್ಬಿಟ್ಟಿತ್ತು. ಆದ್ರೆ ಆ ಪಾತ್ರ ಮಾತ್ರ ಅದ್ಭುತವಾಗಿ ಮಾಡ್ತಿದ್ಲು ಆ ಪುಣ್ಯಾಕೃತಿ. ನೆನೆಸ್ಬೇಕು ಇಂಥ ಹೊತ್ತಿನಲ್ಲಿ. ಅಂಬುಜಮ್ಮ ಮೈಸೂರು ಅಂತ, ಮೈಸೂರು ಅವರು. ಆ